ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದಿಸ್ತೇವೆ. I hope all of you are keeping well. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಎಣಿಸ್ತೇನೆ. So we will continue with with the lessons we started last week on handling money. How do you handle money according to God's word? ನಾವು ಕಳೆದ ವಾರ ದೇವರ ವಾಕ್ಯಕ್ಕನುಸಾರವಾಗಿ ಯಾವ ರೀತಿಯಲ್ಲಿ ನೀವು ಹಣವನ್ನ ವ್ಯವಹರಿಸುತ್ತೀರಿ ಅಥವಾ ಹಣವನ್ನ ಉಪಯೋಗಿಸುತ್ತೀರಿ ಎಂಬುದಾಗಿ ನಾವು ಕಲಿಯುತ್ತಾ ಬಂದೆವು. So last week we saw a few things. I will just quickly recap that, and then we will study hopefully two topics today. We'll see how far we get. ನಾವು ಕಳೆದ ವಾರದಲ್ಲಿ ಕಲಿತಂತಹ ವಿಷಯಗಳನ್ನ ಬಹಳ ಕ್ಲುಪ್ತವಾಗಿ ಬಹಳ ವೇಗವಾಗಿ ಅದನ್ನ ಪುನರಾವರ್ತನೆ ಮಾಡಿ ಈ ದಿನ ನಾವು ಎರಡು ವಿಶೇಷವಾದಂತಹ ಅಂಶಗಳನ್ನು ಕಲಿಲಿಕ್ಕಿದ್ದೇವೆ. So as I mentioned last week, for us as believers, every area of our life has to be under the authority of the word of God. We have to live every area of our life according to the commandments of the word of God. ನಾನು ಕಳೆದ ವಾರದಲ್ಲಿ ಹೇಳಿದ ಹಾಗೆ ವಿಶ್ವಾಸಿಗಳಾದಂತಹ ನಾವೆಲ್ಲರೂ ಸಹ ದೇವರ ಮಕ್ಕಳಾದಂತಹ ನಾವು ನಮ್ಮ ಜೀವಿತಗಳನ್ನ ಪ್ರತಿಯೊಂದು ಹಂತದಲ್ಲಿಯೂ ಸಹ ದೇವರ ವಾಕ್ಯಕ್ಕನುಸಾರವಾಗಿಯೇ ಜೀವಿಸಬೇಕು. And that includes the area of how we handle our money as well. ಅದು ನಾವು ನಮ್ಮ ಹಣವನ್ನು ಯಾವ ರೀತಿಯಲ್ಲಿ ಉಪಯೋಗಿಸುತ್ತೇವೆ ಅಥವಾ ವಿನಿಯೋಗಿಸುತ್ತೇವೆ ಎನ್ನುವಂಥದ್ದು ಸಹ ಒಳಗೊಂಡಿರುವಂತದ್ದಾಗಿರುತ್ತದೆ. So last week, we had two lessons. One was what is God's part and our part in handling money. ಕಳೆದ ವಾರದಲ್ಲಿ ನಾವು ಹಣವನ್ನು ಉಪಯೋಗಿಸುವುದರಲ್ಲಿ ದೇವರ ಪಾತ್ರ ಮತ್ತು ನಮ್ಮ ಪಾತ್ರ ಏನೆಂಬುದಾಗಿ ನಾವು ನೋಡ್ತಾ ಬಂದೆವು. And we saw three things about God's role or God's part in handling money. ಮತ್ತು ಹಣವನ್ನ ವಿನಿಯೋಗಿಸುವುದು ಅಥವಾ ಹಣವನ್ನು ಉಪಯೋಗಿಸುವುದರಲ್ಲಿ ದೇವರ ಪಾತ್ರ ಮತ್ತು ದೇವರ ಆ ಒಂದು ಕುರಿತಾದಂತಹ ವಿಷಯದ ಕುರಿತಾಗಿ ಮೂರು ಅಂಶಗಳನ್ನು ನೋಡಿದ್ದೇವೆ. The first is that God is the owner of everything. He has the ownership of everything that we have. ಮೊದಲನೇದಾಗಿ ನಮಗಿರುವಂತದ್ರ ಎಲ್ಲದರ ಮಾಲೀಕನು ದೇವರು ತಾನೇ ಆಗಿದ್ದಾನೆ. Okay, and we saw this. ಎಲ್ಲದರ ಮಾಲೀಕತ್ವವನ್ನು ವಹಿಸಿದ್ದಾನೆ ಎಂಬುದಾಗಿ we saw this from scripture that why is this important in the area of finances? Because we have to give ownership of everything we have to God. It belongs to Him, not to us. ನಮಗಿರುವಂತದ್ದೆಲ್ಲವನ್ನು ಸಹ ನಾವು ದೇವರಿಗೆ ಕೊಡಬೇಕು. ಯಾಕೆಂದ್ರೆ ಅದರ ಮಾಲೀಕನು ಆತನೇ ಆಗಿದ್ದಾನೆ. ಅದೆಲ್ಲವೂ ಸಹ ಆತನಿಗೆ ಸಂಬಂಧಪಟ್ಟದ್ದೇ ಹೊರತು ನಮಗೆ ಅಲ್ಲ. And when we truly give ownership to Him, then our attitude towards our possessions will change significantly. ನಾವು ನಮ್ಮ ಮಾಲೀಕತ್ವವನ್ನು ಆತನಿಗೆ ಕೊಡುವಂತಹ ಸಮಯದಲ್ಲಿ ನಮಗಿರುವಂತಹ ಆಸ್ತಿಯ ಕುರಿತಾದಂತಹ ನಮಗಿರುವಂತಹ ಹಣದ ಕುರಿತಾದಂತಹ ಒಂದು ಮನಸ್ಥಿತಿಯು ಅದು ಬಹಳ ಅರ್ಥಗರ್ಭಿತವಾಗಿ ಬದಲಾವಣೆ ಆಗುತ್ತದೆ. The second thing we saw is that God is in absolute control over every circumstance in our life. ಮತ್ತೆ ಎರಡನೇದಾಗಿ ನಾವು ನೋಡ್ತಾ ಬಂದೆವು, ನಮ್ಮ ಜೀವಿತದ ಪ್ರತಿಯೊಂದೊಂದು ವಿಷಯದಲ್ಲಿ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ಸಹ ದೇವರು ತಾನೇ ಎಲ್ಲವನ್ನು ಸಹ ನಿಯಂತ್ರಿಸುವಂತವನಾಗಿದ್ದಾನೆ. So this is the sovereignty of God. He is in complete control of everything. ಅದು ದೇವರ ಸಾರ್ವಭೌಮತೆಯನ್ನು ಸೂಚಿಸುವಂತದ್ದಾಗಿದೆ. ಆತನು ತಾನೇ ಎಲ್ಲದರ ಪರಿಪೂರ್ಣವಾದಂತಹ ನಿಯಂತ್ರಕನೂ ಆಗಿದ್ದಾನೆ. Even when we go through difficult circumstances, God is in control, and God has a purpose behind that difficult circumstance. And this is a scriptural principle that is very important. ನಾವು ಹೋಗುವಂತ ಎಲ್ಲಾ ವಿಷಯದಲ್ಲಿಯೂ ಕೂಡ ಆತನೇ ನಿಯಂತ್ರಣಕ್ಕನಾಗಿದ್ದಾನೆ. ಆತನಿಗೆ ಒಂದು ರೀತಿಯಾದಂತಹ ಉದ್ದೇಶವಿದೆ. ಆ ಯೋಜನೆಯಲ್ಲಿಯೇ ಎಲ್ಲವನ್ನು ಸಹ ನೆರವೇರಿಸುವಂತವನಾಗಿದ್ದಾನೆ. And in the area of money, what it means is that, regardless of how much we have, or we have enough or don't have enough, or we think we don't have enough, it doesn't matter how much we have, whether we have plenty, whether we have little, always remember God is in control. ನಮಗೆ ಎಷ್ಟು ಹೆಚ್ಚಿದೆ ಅಥವಾ ಎಷ್ಟು ಕಡಿಮೆ ಇದೆ, ನಮಗೆ ಹೆಚ್ಚಿದೆಯಾ ಕಡಿಮೆ ಇದೆಯಾ, ಇವೆಲ್ಲ ವಿಷಯದಲ್ಲೂ ಸಹ ನಾವು ಒಂದು ವಿಷಯವನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು, ದೇವರು ತಾನೇ ಇವೆಲ್ಲದರ ನಿಯಂತ್ರಕನಾಗಿದ್ದಾನೆ. Okay, third principle is that God has promised to provide. It is His role to provide for our needs. ಮತ್ತು ದೇವರು ನಮ್ಮ ಅವಶ್ಯಕತೆಗಳನ್ನ ಒದಗಿಸುತ್ತಾನೆ ಎಂಬುದಾಗಿ
ನಮಗೆ ವಾಗ್ದಾನ ಮಾಡಿದ್ದಾನೆ. ನಮ್ಮ ಅವಶ್ಯಕತೆಗಳನ್ನು ಒದಗಿಸುವಂಥದ್ದು ಅದು ಆತನ ಜವಾಬ್ದಾರಿಕೆ ಆಗಿದೆ. So he has not promised to give us everything we want, but he has promised to give us our needs. That is the food, clothing, and shelter. ನಮಗೆ ಬೇಕಾದಂತದ್ದೆಲ್ಲವೂ ಸಹ ಆತನ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಲಿಲ್ಲ. ಆದ್ರೆ ನಮ್ಮ ಅವಶ್ಯಕತೆಗಳನ್ನ, ನಮ್ಮ ಆಹಾರ, ವಸತಿ ಮತ್ತು ವಸ್ತ್ರ ಇವುಗಳನ್ನ ಒದಗಿಸ್ತೇನೆ ಎಂಬುದಾಗಿ, ಈ ಅವಶ್ಯಕತೆಗಳನ್ನ ಪೂರೈಸುತ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. And God wants us to be content, if our needs are met. We saw that in 1 Timothy chapter 6 verse 8. 1 ತಿಮೋಥಿ 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತಾ ಬಂದೆವು, ದೇವರು ನಮಗಿರುವಂತಹ ವಿಷಯಗಳಲ್ಲಿ ಆತನ ಸಂತುಷ್ಟರಾಗಿರಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆಂಬುದಾಗಿ, ನಮಗಿರುವಂತವುಗಳಲ್ಲಿ ನಾವು ತೃಪ್ತರಾಗಿರಬೇಕೆಂಬುದಾಗಿ 1 ತಿಮೋಥಿ 6ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. So God is the owner, God is in control, and God is the provider. ದೇವರು ಮಾಲೀಕನಾಗಿದ್ದಾನೆ, ದೇವರು ನಿಯಂತ್ರಿಸುವಂತವನಾಗಿದ್ದಾನೆ, ದೇವರೇ ಒದಗಿಸುವಂತವನಾಗಿದ್ದಾನೆ. Okay, and then what is our part? Our part is that we are to be faithful stewards of God's possessions that he has given to us. ನಮ್ಮ ಪಾತ್ರ ಏನಾಗ್ಬೇಕಂದ್ರೆ, ನಮಗೆ ಆತನು ಏನನ್ನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ನಂಬಿಗಸ್ತರಾದಂತಹ ಮನೆವಾರ್ತವ್ಯವರಾಗಿರಬೇಕು. And we have to be faithful with all of our resources, because they all belong to God, and we have to use them. We have to use them according to his principles. ನಮಗಿರುವ ಎಲ್ಲಾ ಸಂಪನ್ಮೂಲಗಳಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು. ಯಾಕೆಂದ್ರೆ ಆ ನಮಗಿರುವಂತಹ ಎಲ್ಲಾ ಸಂಪನ್ಮೂಲಗಳು ಆತನಿಗೆ ಸಂಬಂಧಪಟ್ಟಂತದಾಗಿದೆ. ಆದ್ರಿಂದ ಆತನಿಗೆ ನಾವು ನಂಬಿಗಸ್ತರಾಗಿರ್ಬೇಕೆಂಬಂತಹ ಆ ಒಂದು ತತ್ವಗಳ ಕುರಿತಾಗಿ ನಾವು ನೋಡ್ತಾ ಬಂದ್ವಿ. Yeah, and then we have to be faithful regardless of how much we have, whether we have a lot or whether we have a little. We have to be faithful. ನಮಗೆ ಎಷ್ಟಿದೆಯೋ ಅದರಲ್ಲಿಯೇ ನಾವು ನಂಬಿಗಸ್ತರಾಗಿರ್ಬೇಕು. ಒಂದು ವೇಳೆ ಹೆಚ್ಚಿರಬಹುದು, ಕಡಿಮೆ ಇರಬಹುದು, ನಮಗೆ ಎಷ್ಟೇ ಇದ್ದರೂ ಸಹ ಅದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು. Okay, and then God holds us accountable regardless of how much he has given us. ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿಯೇ ಆತನು ನಮ್ಮನ್ನು ಲೆಕ್ಕ ಕೇಳುವಂತವನಾಗಿದ್ದಾನೆ. So what we are studying here today is not just for people or believers who might have an abundant supply of money, or for it applies to everybody, whether we have a little or we have a lot. God still holds us accountable, just like he did those servants in the parable of the talents. ನಮಗೆ ಹೆಚ್ಚಿದೆಯೋ ಕಡಿಮೆ ಇದೆಯೋ ಪರವಾಗಿಲ್ಲ, ಹೆಚ್ಚೇ ಇರ್ಬೋದು ಕಡಿಮೆ ಇರ್ಬೋದು, ನಾವು ಆತ ತಲಾಂತುಗಳನ್ನು ಕೊಟ್ಟಂತಹ ಒಂದು ಸಾಮ್ಯದಲ್ಲಿ ನೋಡೋ ಪ್ರಕಾರವಾಗಿ ಯಾವ ರೀತಿಯಲ್ಲಿ ಧಣಿಯು ಆಳುಗಳಿಗೆ ತಲಾಂತುಗಳನ್ನ ಕೊಟ್ಟು ಆತನ ಹಿಂದಿರುಗಿ ಬಂದು ಲೆಕ್ಕ ಕೇಳುತ್ತಾನೋ, ಅದೇ ರೀತಿಯಲ್ಲಿಯೇ ದೇವರು ನಮ್ಮನ್ನು ಲೆಕ್ಕ ಕೇಳುವಂತವನಾಗಿದ್ದಾನೆ. So we have to be faithful in the little things, and we have to be faithful with the things of others. ನಾವು ಸ್ವಲ್ಪದಲ್ಲಿ ನಂಬಿಗಸ್ತರಾಗಿರಬೇಕು, ಮತ್ತು ಇನ್ನೊಬ್ಬರ ವಸ್ತುಗಳಲ್ಲಿಯೂ ಸಹ ನಾವು ನಂಬಿಗಸ್ತರಾಗಿರಬೇಕು. Okay, and then that was the foundational truths about money. But then we looked at the topic of debt and the consequences of a debt lifestyle. ಅದು ಹಣಕಾಸಿನ ವಿಷಯದಲ್ಲಿರುವಂತಹ ಅಸ್ತಿವಾರ. ನಂತರ ನಾವು ಸಾಲದ ಕುರಿತಾಗಿ ನಾವು ನೋಡ್ತಾ ಬಂದೆವು, ಸಾಲದ ಒಂದು ಪರಿಣಾಮಗಳು ಏನೆಂಬುದಾಗಿ ಸಹ ನಾವು ನೋಡ್ತಾ ಬಂದೆವು. So we saw that if you get into a lot of debt, okay, this is goes against scripture, and it causes a lot of negative consequences, and you can see some of those here. ನೀವು ಸಾಲದಲ್ಲಿ ಹೋದ್ರೆ ಅದು ಅನೇಕ ರೀತಿಯಾದಂತಹ ನಕಾರಾತ್ಮಕವಾದಂತಹ ಪರಿಣಾಮಗಳನ್ನ ಅದು ಉಂಟು ಮಾಡುವಂತದ್ದಾಗಿದೆ. ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದಂತದ್ದಾಗಿದೆ. ಅವುಗಳಲ್ಲಿ ಕೆಲವು ವಿಷಯಗಳನ್ನ ನೀವಿಲ್ಲಿ ನೋಡಬಹುದು. It has a high financial cost. It causes a lot of stress in our lives. ಅದು ಹೆಚ್ಚಾಗಿ ಹಣಕಾಸನ್ನು ಕೊಡಬೇಕಾದಂತಹ ವಿಷಯ ಬರುತ್ತದೆ ಮತ್ತು ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಒತ್ತಡವನ್ನುಂಟು ಮಾಡುವಂತದ್ದಾಗಿರ್ತದೆ. It makes us buy things that we cannot really afford, and maybe God doesn't want us to have. ಒಂದು ವೇಳೆ ನಮಗೆ ಸಾಧ್ಯವಾಗಲಿಕ್ಕೆ ಆಗದೇ ಇರುವಂತಹ ವಸ್ತುಗಳನ್ನ ಕೊಂಡುಕೊಳ್ಳಲಿಕ್ಕಾಗುತ್ತೆ ಅದು ಮಾಡ್ತದೆ. ಒಂದು ವೇಳೆ ದೇವರು ನಮಗೆ ಅದನ್ನು ಕೊಡಬಾರ್ದೆಂಬುದಾಗಿ ನಿರ್ಧರಿಸಿದ್ರು ಸಹ ನಮ್ಮ ಇಚ್ಛೆಯಂತೆ ನಾವು ಅದನ್ನು ಮಾಡುವಂತೆ ಮಾಡುತ್ತದೆ. It can be addictive. We can get addicted to it, and it assumes that everything will go for perfectly well in the future when we don't know
Word of God says we don't know what the future will hold. ಅದು ಒಂದು ವೇಳೆ ಒಂದು ಅಭ್ಯಾಸವಾಗ್ತದೆ, ಸಾಲ ತೆಗೆದುಕೊಳ್ಳುವಂಥದ್ದು ಒಂದು ವ್ಯಸನವಾಗ್ತದೆ. ಎಲ್ಲವೂ ಸಹ ಸರಿಯಾಗಿ ಹೋಗ್ತದೆ, ಏನು ತೊಂದರೆ ಆಗೋದಿಲ್ಲ ಎಂಬುದಾಗಿ ನಮ್ಮ ಭವಿಷ್ಯತ್ತನ್ನ ಊಹಿಸಿಕೊಳ್ಳುವಂತೆ ಮಾಡ್ತದೆ. And when we go into a lot of debt to acquire possessions, we become less dependent on God, because we don't have to pray and ask him. We can just go and borrow it and get those things. ನಾವು ಸಾಲವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದಂತ ಸಮಯದಲ್ಲಿ ನಾವು ದೇವರ ಮೇಲೆ ಕಡಿಮೆಯಾಗಿ ಆತನ ಮೇಲೆ ಆತುಕೊಳ್ತೇವೆ. ನಾವು ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ, ದೇವರನ್ನು ಕೇಳುವಂತ ಅವಶ್ಯಕತೆ ಇಲ್ಲ, ನಾವು ಸಾಲ ತೆಗೆದುಕೊಂಡು ಹೋಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಬಹುದೆಂಬಂತಹ ಮನೋಭಾವನೆ ಬರುವಂತದ್ದಾಗಿರ್ತದೆ. So we saw that debt is not absolutely forbidden, but it is strongly discouraged. We saw a lot of scriptures about this. ಸಾಲ ಎನ್ನುವಂಥದ್ದು ಸಂಪೂರ್ಣವಾಗಿ ಅದನ್ನು ನಿಷೇಧಿಸಲ್ಪಡಲಿಲ್ಲ, ಆದ್ರೆ ಅದು ಬಹಳವಾಗಿ ಅದು ಸಪ್ರೆಸ್ ಮಾಡುವಂಥದ್ದು, ನಿರುತ್ಸಾಹ ಮಾಡುವಂತದ್ದಾಗಿದೆ. ಅದರ ಕುರಿತಾಗಿ ಅನೇಕ ವಾಕ್ಯ ಭಾಗಗಳನ್ನು ಸಹ ನಾವು ನೋಡಿದ್ದೇವೆ. And it is not something we should enter into lightly. ನಾವು ಬಹಳ ಹಗುರವಾಗಿ ಇದರಲ್ಲಿ ನಾವು ಪ್ರವೇಶಿಸಬಾರದು. Okay, and we saw when can we consider debt, or some principles for when we can perhaps consider debt. We have to, we have to minimize it, and as much as possible not go into it. But there are some times where it may be okay within reason to ಒಂದು ವೇಳೆ ಅದರ ಮಟ್ಟಿಗೆ ಅದನ್ನ ಕಡಿಮೆ ಮಾಡ್ಬೇಕು, ಅಥವಾ ಆ ಸಾಲಕ್ಕೆ ನಾವು ಹೋಗಲೇಬಾರದು. ಒಂದು ವೇಳೆ ಕೆಲವು ನಿಯಮಗಳನ್ನ ಆಧರಿಸಿ, ಕೆಲವು ತತ್ವಗಳನ್ನ ಆಧರಿಸಿ ವೇಳೆ ಸಾಲ ಮಾಡಿದ್ರು ಪರವಾಗಿಲ್ಲ ಎನ್ನುವಂತಹ ಒಂದು ಮನೋಭಾವನೆಗೆ ನಾವು ಬರಬಹುದು. We have to do it prayerfully and seek the wisdom of God. ನಾವು ಪ್ರಾರ್ಥನಾ ಪೂರ್ವಕವಾಗಿ ಅದನ್ನು ಮಾಡಿ ದೇವರ ಜ್ಞಾನವನ್ನು ನಾವು ಹುಡುಕುವಂತವರಾಗಿರಬೇಕು. But we can discern the will of God if we apply these principles. ಈ ಒಂದು ತತ್ವಗಳನ್ನ ಒಳಪಡಿಸಿಕೊಂಡ್ರೆ ನಾವು ಆ ಒಂದು ದೇವರ ಚಿತ್ತವನ್ನು ನೆರವೇರಿಸುವಂತರಾಗಿರ್ತೀವಿ. We should only take debt or loan if what we are purchasing is going to increase in value, not if it is going to decrease in value. ಒಂದು ವೇಳೆ ನಾವು ಸಾಲ ಮಾಡಿ ಯಾವ್ದಾದ್ರು ಒಂದು ವಸ್ತುವನ್ನು ಏನಾದ್ರೂ ತೆಗೆದುಕೊಂಡಂತ ಸಮಯದಲ್ಲಿ ಅದರ ಮೌಲ್ಯ ಅದು ಅಭಿವೃದ್ಧಿ ಆಗಬೇಕೆ ಹೊರತು ಅದು ಕಡಿಮೆ ಆಗಬಾರದು. Okay, so like for example, maybe you're buying a land or you're building a house or something. Those things will appreciate in value according to what we have seen over many years. ಒಂದು ವೇಳೆ ನೀವೊಂದು ಸ್ಥಳವನ್ನು ತೆಗೆದುಕೊಂಡ್ರೆ ಅಥವಾ ನೀವೊಂದು ಮನೆಯನ್ನು ಕಟ್ಟಿಕೊಂಡ್ರೆ ಅದರ ಮೌಲ್ಯ ಅದು ಹೆಚ್ಚಾಗ್ತಾ ಬರ್ತದೆ. ಈ ರೀತಿಯಾದಂತಹ ವಿಷಯಗಳು ಒಂದು ವೇಳೆ ಅರ್ಹವಾಗಿರಬಹುದು. Okay, and then we should not borrow more than what that thing is worth. ಅದು ಆ ಒಂದು ಮೌಲ್ಯಕ್ಕಿಂತ ಹೆಚ್ಚಾಗಿ ನಾವು ಸಾಲವನ್ನು ತೆಗೆದುಕೊಳ್ಳಬಾರದು. Okay, and then when we take on this extra debt, we have to make payments every month. It should not cause a strain on our ability to meet our needs. ನಾವು ಈ ಸಾಲಗಳನ್ನು ತೆಗೆದುಕೊಂಡಾಗ ಏನಾಗ್ತದೆ ಅಂದ್ರೆ ನಮ್ಮ ಪ್ರತಿ ತಿಂಗಳು ನಮಗೆ ಒತ್ತಡ ಬರ್ತದೆ, ನಾವು ಕಂತುಗಳನ್ನು ಹೆಚ್ಚಾಗಿ ಕಟ್ಟಬೇಕಾಗ್ತದೆ. ಅನೇಕ ಸಾರಿ ನಮ್ಮ ಅವಶ್ಯಕತೆಗಳನ್ನು ಸಹ ನಾವು ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. Okay, and then it should not cause us to hold back money that is due to God. We will talk about giving shortly, but sometimes people take loans and then they will stop giving to the Lord, saying, I got to pay off these loans. That would be wrong. God doesn't want you to allow yourself to get into that kind of situation. ಕೆಲವು ಸಾರಿ ಏನಾಗ್ತದೆ ಅಂದ್ರೆ ನಾವು ಸಾಲಗಳನ್ನು ಮಾಡುವಂತ ಸಮಯದಲ್ಲಿ ನಾವು ದೇವರಿಗೆ ಕೊಡುವಂತಹ ಹಣವನ್ನು ಸಹ ನಾವು ಕೊಡೋದಿಲ್ಲ. ಕೆಲವು ಸಾರಿ ಜನರು ಹೇಳ್ತಾರೆ ಅಂದ್ರೆ ನಾನು ಸಾಲ ಮಾಡಿದ್ದೇನೆ, ಆದ್ರಿಂದ ನಾನು ದೇವರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗುದಿಲ್ಲ, ಅಷ್ಟೊಂದು ಹಣವನ್ನ ನಾನು ದೇವರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗುದಿಲ್ಲ ಎಂಬುದಾಗಿ ಹೇಳ್ತಾರೆ. And it should not cause us to not be able to respond to the leading of the Holy Spirit to do something different, or to change or move or go into the Lord's work, or whatever might be the leading of the Holy Spirit. ಒಂದು ವೇಳೆ ಈ ಸಾಲಗಳು ಪರಿಶುದ್ಧಾತ್ಮನು ನಮಗೆ ಹೇಳುವಂತಹ ವಿಷಯಗಳನ್ನ ತಡೆಯುವಂತದ್ದಾಗಿರಬಾರದು. ಒಂದು ವೇಳೆ ಪರಿಶುದ್ಧಾತ್ಮನ ಹೇಳಬಹುದು, ನೀನು ಪೂರ್ಣಾವಧಿ ಸೇವೆಗೆ ಬಾ ಎಂಬುದಾಗಿ, ಅಥವಾ ನೀನು ಇನ್ನೊಂದು ಕಡೆಗೆ ಹೋಗಿ ಎಂಬುದಾಗಿ ಹೇಳುವಾಗ ಈ ಸಾಲಗಳು ಅದಕ್ಕೆ ಅಡ್ಡಿಪಡಿಸಬಾರದು. So we saw that God's ways are not like man's ways, and man has an approach to dealing with money, and God has an approach to dealing with money, and those are very different. ಮನುಷ್ಯನ ಮಾರ್ಗಗಳು ದೇವರ ಮಾರ್ಗಗಳಲ್ಲ. ಹಣದ ಕುರಿತಾಗಿ ಮನುಷ್ಯನ ಮನೋಭಾವನೆ ಬೇರೆ, ದೇವರ ಒಂದು ಮನೋಭಾವನೆ ಬೇರೆ ಇರುವಂತದ್ದಾಗಿದೆ. So we saw that man's approach is that God
doesn't have a role in money. My happiness depends on me being able to have a certain standard of living, and whatever I have, I own that and I control everything. Okay, and I should spend it any way I want, and I can go into debt as much as I want. I can buy now and pay for it later. That is man's approach to handling money. ಹಣವನ್ನು ಉಪಯೋಗಿಸುವುದರಲ್ಲಿ ಮನುಷ್ಯನ ಒಂದು ಅಭಿಪ್ರಾಯ ಆಗಿರ್ತದೆ. ಅಂದ್ರೆ ಇದು ನಾನ್ ಸಂಪಾದನೆ ಮಾಡಿದಂತ ಹಣ, ಇದು ನನಗೋಸ್ಕರವಾಗಿರುವಂತದ್ದು, ಇದು ನಾನು ಹೇಗೆ ಬೇಕಾದ್ರೂ ಖರ್ಚು ಮಾಡಿಕೊಳ್ಬಹುದು, ಇದರ ಮಟ್ಟಿಗೆ ಇದಕ್ಕೆ ತಕ್ಕ ಹಾಗೆ ನಾನು ಜೀವನ ಮಾಡ್ಬೋದು, ಇದಕ್ಕೆ ತಕ್ಕ ಹಾಗೆ ನಾನು ಯಾವ ರೀತಿಯಲ್ಲಿ ಬೇಕಾದ್ರೂ ಸಹ ಜೀವಿಸಬಹುದು ಎಂಬಂತಹ ಮನೋಭಿಲಾಷೆ ಮನುಷ್ಯನಿಗೆ ಹಣದ ಕುರಿತಾಗಿರುವಂತದ್ದಾಗಿರ್ತದೆ. But God's approach is different. God says that when you apply my principles to this area of your life, you will become more Christ-like. You will come closer to the Lord Jesus, and you will learn to be content, and you will know that I, God, control everything. Okay, and you will be a faithful steward according of what I have given you. And He discourages us to use debt because He wants us to be free to serve Him. ಅಂದ್ರೆ ದೇವರೇನ್ ಹೇಳ್ತಾನಂದ್ರೆ, ನನ್ನ ನಿಯಮಗಳನ್ನು ನೀನು ನಿನ್ನ ಹಣದ ವಿಷಯದಲ್ಲಿ ನೀನು ಹಾಕಿಕೊಳ್ಳುವಂತ ಸಮಯದಲ್ಲಿ ನನ್ನ ನಿಯಮಗಳನ್ನು ನೀನು ಪಾಲಿಸುವಾಗ ನೀನು ಕ್ರಿಸ್ತನಿಗೆ ಹತ್ತಿರವಾಗುತ್ತಿ, ದೇವರಿಗೆ ಹತ್ತಿರವಾಗುತ್ತಿ, ಕ್ರಿಸ್ತನ ಹಾಗೆ ಆಗುತ್ತಿ. ಆಗ ನೀನು ಇರುವಂತದ್ರಲ್ಲಿ ಸಂತುಷ್ಟನಾಗಿರುತ್ತಿ, ನಿನ್ನ ಸಾಲಕ್ಕೆ ದೂರವಾಗಿರುತ್ತೆ ಎಂಬಂತಹ ಮನೋಭಿಲಾಷೆಯನ್ನ ದೇವರು ತನ್ನ ತತ್ವದಲ್ಲಿ ಹೇಳುವಂತವನಾಗಿರುತ್ತಾನೆ. So with that, let us move on to the next topic, which is a very important one, which is about giving, or giving a portion of our whatever money we have, wealth we have, back to the Lord for His purposes. ಮತ್ತು ಮುಂದಿನ ಒಂದು ಅಂಶಕ್ಕೆ ನಾವು ಹೋಗೋಣ, ಕೊಡುವಂತದ್ದು ಎಂಬುದಾಗಿ. ಈ ಕೊಡುವಂತದ್ದು ಎಂಬಂತಹ ವಿಷಯ ಬಹಳ ಪ್ರಾಮುಖ್ಯವಾದದ್ದು. ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ದೇವರಿಗೆ ಕೊಡುವಂತದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. So when we talk about giving, we need to understand what the topic is. So what is giving? It is surrendering our money to meet the needs of others as the Lord might lead us. ಕೊಡುವಂತದ್ದು ಅಂದ್ರೆ ಏನಂದ್ರೆ, ನಮ್ಮ ಹಣವನ್ನ, ನಮ್ಮ ಸಂಪಾದನೆಯನ್ನ ಇತರ ಅವಶ್ಯಕತೆಗಳಿಗೋಸ್ಕರವಾಗಿ ಒಪ್ಪಿಸುವಂತದ್ದು, ಕರ್ತನ ನಡೆಸುವಂತ ರೀತಿಯಲ್ಲಿ ನಾವು ಒಪ್ಪಿಸುವಂತದ್ದಾಗಿದೆ. So, everything we studied in the last lesson, that everything we have 100% belongs to the Lord. ನಾವು ಕಳೆದ ದಿನಗಳಲ್ಲಿ ಕಲಿತ ಹಾಗೆ ನಮಗಿರುವಂತದ್ರಲ್ಲಿ 100% ಕರ್ತನಿಗೆ ಸಂಬಂಧಪಟ್ಟದ್ದು. But in the scripture is a very clear teaching, as we will see, that we, even among all of that money that the Lord has given to us, there is a portion that we should set aside and give back to Him for His use, for the use of His ministry. Okay, and God expects us to do that. ನಮಗೆ ದೇವರು ಎಷ್ಟನ್ನು ಕೊಟ್ಟಿದ್ದಾನೋ ಅದರಲ್ಲಿ ಒಂದು ಭಾಗವನ್ನಿಟ್ಟು ಆತನಿಗೆ ನಾವು ಹಿಂದಕ್ಕೆ ಕೊಡಬೇಕು. ಅದು ಆತನ ಸೇವೆಗೋಸ್ಕರವಾಗಿ, ಆತನ ಕೆಲಸಕ್ಕೋಸ್ಕರವಾಗಿ ಉಪಯೋಗಿಸಬೇಕೆಂಬುದಾಗಿ ದೇವರು ನಮಗೆ ಕಲಿಸುತ್ತಾನೆ. And this is a very important priority, should be a priority for every Christian. ಇದು ಪ್ರತಿಯೊಬ್ಬ ಕ್ರೈಸ್ತನ ಆದ್ಯತೆಯಾಗಿರಬೇಕು. Okay, and it can be sometimes money, it can be non-monetary things as well. ಒಂದು ವೇಳೆ ಹಣ ಅಲ್ಲದೆ ಇರುವಂತಹ ಕೆಲವು ವಿಷಯಗಳು ಸಹ ಆಗಿರಬಹುದು. Okay, now this has to be a priority before we spend any money on our own needs. Okay, number one priority for any Christian should be to give back a portion to the Lord. ಪ್ರತಿಯೊಬ್ಬ ಕ್ರೈಸ್ತನಿಗೂ ಸಹ ಇರಬೇಕಾದಂತಹ ಒಂದು ಅಂಶವೇನೆಂದ್ರೆ, ಹಣ ಬಂದಂತ ಸಮಯದಲ್ಲಿ ನಮಗೋಸ್ಕರವಾಗಿ ಅದನ್ನು ಉಪಯೋಗಿಸುವುದಕ್ಕಿಂತ ಮುಂಚೆ ನಾವು ಕರ್ತನ ಭಾಗವನ್ನು ತೆಗೆದಿಟ್ಟು ನಾವು ಕರ್ತನಿಗೆ ಕೊಡುವಂತವರಾಗಿರಬೇಕು. Now, why is it important? Why is giving important? Why should we give? ಈ ಕೊಡುವಂತದ್ದು ಯಾಕೆ ಪ್ರಾಮುಖ್ಯವಾಗಿದೆ, ನಾವು ಯಾಕೆ ಕೊಡಬೇಕು? Okay, number one, both the Old Testament and the New Testament emphasize this concept of giving back to the Lord. ಈ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎರಡೂ ಸಹ ಕರ್ತನಿಗೆ ಕೊಡುವಂತದರ ಕುರಿತಾಗಿ ಒತ್ತಾಯಿಸಿ ಹೇಳುವಂತದ್ದಾಗಿದೆ. As we will see soon, even in the Old Testament, the people of Israel, they had to give. It was stipulated how much they had to give back to the Lord. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಅವರು ಕರ್ತನಿಗೆ ಎಷ್ಟರ ಮಟ್ಟಿಗೆ ದೇವರಿಗೆ ಹಿಂದಕ್ಕೆ ಕೊಡಬೇಕಿತ್ತೆಂಬುದಾಗಿ ಬರೆಯಲ್ಪಟ್ಟಿದೆ. And in the Acts and in the epistles, we always see commands given to give a portion back to the Lord.
ಅಪೊಸ್ತಲ ಕೃತ್ಯಗಳು ಮತ್ತು ಪತ್ರಿಕೆಗಳಲ್ಲಿ ಸಹ ದೇವರಿಗೆ ಭಾಗವನ್ನು ಕೊಡಬೇಕೆಂಬಂತಹ ಆಜ್ಞೆಯು ಆಜ್ಞಾಪಿಸಲ್ಪಟ್ಟಿದೆ. And then we see throughout scripture that, you know, it condemns covetousness, or covetousness means to covet or to want something for ourselves. Rather, it condemns greed, but encourages us to show charity or to give to the needs of others. ಇತರರಿಗೆ ಇತರ ಅವಶ್ಯಕತೆಗಳನ್ನು ಪೂರೈಸುವಂತದ್ದು, ಒಂದು ದಾನ ಮಾಡುವಂತಹ ಕಾರ್ಯಗಳನ್ನು ಹೊರತುಪಡಿಸಿ ನಮಗೋಸ್ಕರವಾಗಿ, ಸ್ವಾರ್ಥಕ್ಕೋಸ್ಕರವಾಗಿ ದುರಾಶೆಯುಳ್ಳಂತದ್ದನ್ನ ದೇವರ ವಾಕ್ಯವು ಅನೇಕ ಸಾರಿ ಖಂಡಿಸುವಂತದ್ದಾಗಿದೆ. And then we have the example of the early church where they sold everything they had and they brought it to the apostles' feet, and then they shared and met the needs of others. This was the practice of the early church. ಆ ಪ್ರಾರಂಭದ ಸಭೆಯ ಕುರಿತಾಗಿ ನಾವು ನೋಡುವಾಗ ಅವರಿಗಿದ್ದಂಥದ್ದೆಲ್ಲವನ್ನು ಸಹ ಮಾರಿ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟರು. ಅವರು ಎಲ್ಲ ಸಹ ಹಂಚಿಕೊಂಡು ಹುದುವಾಗಿ ಅವರು ಜೀವಿಸಿದರು. ಇದು ಅಪೊಸ್ತಲರ ಅಥವಾ ಆದಿ ಸಭೆಯ ಒಂದು ಅಭ್ಯಾಸವಾಗಿತ್ತು. This was a pattern of the early church, of the New Testament church. ಆದಿ ಸಭೆಯ ಒಂದು ಮಾದರಿಯಾಗಿತ್ತು. So that is why we should give. ಅದಕ್ಕೋಸ್ಕರವಾಗಿಯೇ ನಾವು ಕೊಡಬೇಕು. Okay, and then let's talk about some of the benefits of giving. What are the benefits of giving? What are the good things that happen when you give? ನೀವು ಕೊಡುವಂತ ಸಮಯದಲ್ಲಿ ನಿಮಗೆ ಆಗುವಂತಹ ಲಾಭಗಳು ಏನೆಂಬುದಾಗಿ ಸಹ ನಾವು ನೋಡೋಣ. Okay, number one, and I will give you some verses and you can note it down. Okay, is that our intimacy with the Lord is going to increase when we give to the Lord. ನಾವು ಕರ್ತನಿಗೆ ಕೊಡುವಾಗ ಕರ್ತನಿಗೂ ಮತ್ತು ನಮಗಿರುವಂತಹ ಆ ಒಂದು ನಿಕಟವಾದಂತ ಸಂಬಂಧ ಅಭಿವೃದ್ಧಿ ಆಗುತ್ತದೆ ಅಥವಾ ಬೆಳೆಯುತ್ತದೆ. ನಾನು ಕೆಲವು ವಚನ ಭಾಗಗಳನ್ನು ಕೊಡ್ತೇನೆ, ನೀವು ಬರ್ಕೊಳ್ರಿ. Matthew 6:21 says, where your treasure is, there your heart will be also. ಮತ್ತಾಯನ ಸುವಾರ್ತೆ 6:21 ವಚನದಲ್ಲಿ ನಾವು ನೋಡ್ತೇವೆ, ನಿಮ್ಮ ಗಂಟು ಎಲ್ಲಿರುತ್ತದೋ ಅಲ್ಲಿಯೇ ನಿಮ್ಮ ಮನಸ್ಸು ಸಹ ಇರುವಂತದ್ದಾಗಿರುತ್ತದೆ. Okay, so when we give to the Lord, when we give to his work, when we give to his workers, when we give to his church, you know, our heart goes there with him and with them, and then our intimacy with the Lord will improve. So it is a spiritual thing. ನಾವು ಸಭೆಗೆ, ಸೇವಕರಿಗೆ, ಸಭೆಯಲ್ಲಿ ಸೇವೆ ಮಾಡುವಂತವರಿಗೆ, ಆ ದೇವರ ಸೇವೆ ಮಾಡುವಂತ ಜನರಿಗೆ ನಾವು ಕೊಡುವಾಗ ನಮ್ಮ ಮನಸ್ಸು ಅವರ ಜೊತೆಯಲ್ಲಿ ಹೋಗಿ ಅವರೊಂದಿಗೆ ನಮಗೆ ನಿಕಟವಾದಂತಹ ಸಂಬಂಧ ಬೆಳೆಯುವಂತದ್ದಾಗಿರುತ್ತದೆ. Okay, second point is that it develops character. It makes us unselfish and more like the Lord Jesus. ಮತ್ತು ಅದು ನಮ್ಮಲ್ಲಿರುವಂತ ನಡತೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಅದು ನಮ್ಮಲ್ಲಿರುವಂತ ಸ್ವಾರ್ಥವನ್ನು ತೆಗೆದು ಹಾಕಿ ನಮ್ಮನ್ನು ಹೆಚ್ಚಾಗಿ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ನಮ್ಮನ್ನು ರೂಪಾಂತರ ಪಡಿಸುತ್ತದೆ. You know, our Christian life on this earth is a journey, and it is a journey of character development. ಈ ನಮ್ಮ ಕ್ರಿಸ್ತಿಯ ಜೀವಿತ ಈ ಲೋಕದಲ್ಲಿ ಒಂದು ಪ್ರಯಾಣದ ಹಾಗೆ, ಆ ಪ್ರಯಾಣವು ನಮಗೆ ಆ ನಡತೆಯನ್ನು ಅಭಿವೃದ್ಧಿಪಡಿಸುವಂತ ಒಂದು ಪ್ರಯಾಣವಾಗಿರಬೇಕು. In Romans 8 tells us that we are being conformed. God is conforming us to the image of his son. He's making us more and more like his son, the Lord Jesus. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಮ್ಮನ್ನು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಆ ಸಾರೂಪ್ಯವಾಗಿ, ಆತನಿಗೆ ಸಾದೃಶ್ಯವಾಗಿ ನಮ್ಮನ್ನು ಮಾಡ್ತಾ ಇದ್ದಾನೆಂಬುದಾಗಿ ನಾವು ಓದುತ್ತೇವೆ. And we know the Lord Jesus was very unselfish. He gave up everything, including his own life, for the sake of mankind. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳ ನಿಸ್ವಾರ್ಥಿಯಾಗಿದ್ದನು. ಆತನು ಮನುಷ್ಯ ರಕ್ಷಣೆಗೋಸ್ಕರವಾಗಿ ತನ್ನನ್ನು ತಾನೇ ಆತನು ಎಲ್ಲವನ್ನು ಸಹ ಬಿಟ್ಟು ಬಿಟ್ಟನು. So in 1 Timothy chapter 6 verse 18 and 19 it says like this. 1 ತಿಮೋಥಿ 6ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು it says, let them do good. Let them do good. ಅವರು ಒಳ್ಳೆಯದನ್ನ ಮಾಡಲಿ. And ready to give. ಮತ್ತು ಕೊಡುವುದಕ್ಕೆ ಸಿದ್ಧವಾಗಿರಲಿ. Willing to share. ಮತ್ತು ಹಂಚಿಕೊಳ್ಳುವುದಕ್ಕೆ ಮನಸ್ಸುಳ್ಳವರಾಗಿರಲಿ. That they may lay hold of eternal life. ಮತ್ತು ಅವರು ಆ ಒಂದು ನಿತ್ಯವಾದಂತ ಅಸ್ಥಿವಾರವಾಗುವಂತದಕ್ಕೋಸ್ಕರವಾಗಿ ಅವರು ತಮ್ಮದನ್ನ ಕೂಡಿಸಿಟ್ಟುಕೊಳ್ಳಲಿ. The character of a person who has eternal life is that he is or she is a giving person. ನಿತ್ಯತ್ವಕ್ಕೋಸ್ಕರವಾಗಿರುವಂತಹ ಒಬ್ಬ ವ್ಯಕ್ತಿಯ ಗುಣಲಕ್ಷಣ ಏನಂದ್ರೆ, ಆತನ ಗುಣಲಕ್ಷಣ, ಆಕೆ ಆಗ್ಲಿ ಅಥವಾ ಆತನಾಗ್ಲಿ ಕೊಡುವಂತಹ ವ್ಯಕ್ತಿ ಆಗಿರುತ್ತಾನೆ ಅಥವಾ ಕೊಡುವಂತಹ ಮನಸ್ಸುಳ್ಳವನಾಗಿರುತ್ತಾನೆ.
when we give and we give generously, it will make our character more like the Lord Jesus. We will become unselfish people. ನಾವು ಹೆಚ್ಚಾಗಿ ಉದಾರವಾಗಿ ಕೊಡುವಂತ ಸಮಯದಲ್ಲಿ ನಮ್ಮ ನಡತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ನಿಸ್ವಾರ್ಥವಾಗಿರುತ್ತದೆ. The third benefit is that we are investing for eternity. ಮತ್ತು ಮೂರನೇ ಲಾಭ, ನಾವು ನಿತ್ಯತ್ವಕ್ಕೋಸ್ಕರವಾಗಿ ನಾವು ಕೂಡಿಸಿಡ್ತೇವೆ. So Matthew 6:20 says, lay up for yourself treasures in heaven, where neither moth nor rust destroys, and where thieves do not break in. ಮತ್ತಾಯನ ಸುವಾರ್ತೆಯಲ್ಲಿ ಕರ್ತನಾದಂತಹ ಯೇಸು ಕ್ರಿಸ್ತನು 6ನೇ ಅಧ್ಯಾಯದ 20ನೇ ವಚನದಲ್ಲಿ ಆತನು ಹೇಳುತ್ತಾನೆ, ನಿಮ್ಮ ಆ ಗಂಟನ್ನ ಪರಲೋಕದಲ್ಲಿ ನೀವು ಗಂಟು ಮಾಡಿಟ್ಟುಕೊಳ್ಳ್ರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. Okay, and Philippians 4:17, Paul says, not that I seek the gift, but I seek the fruit that abounds to your account. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ನಾನು ನಿಮ್ಮಿಂದ ಯಾವುದೇ ರೀತಿಯಾದಂತಹ ಹಣವನ್ನು ಬಯಸುವುದಿಲ್ಲ, ಆದ್ರೆ ನಿಮ್ಮ ಒಂದು ಲೆಕ್ಕದಲ್ಲಿ ಅದು ಸೇರಲಿ ಎಂಬುದಾಗಿ ನಾನು ಬಯಸುತ್ತೇನೆ ಎಂಬುದಾಗಿ ಪೌಲ್ ಹೇಳುತ್ತಾನೆ. Paul is speaking to the Philippians and he is commending them and thanking them for sending a gift to him. ಪೌಲನು ಫಿಲಿಪ್ಪಿಯವರು ಕಳಿಸಿದಂತ ಹಣಕ್ಕೋಸ್ಕರವಾಗಿ ವಂದನೆಯನ್ನು ತಿಳಿಸಿ ಅವರಿಗೆ ಆತನ ಶ್ಲಾಘನೆಯನ್ನು ತಿಳಿಸ್ತಾ ಇದ್ದಾನೆ. And he says, I am not commending you because I needed the gift. ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ಅಪೇಕ್ಷಿಸಿ ಇದನ್ನು ಬರೆಯುತ್ತಾ ಇಲ್ಲ. So because Paul has said before that in Philippians 4 itself, he says, whatever circumstance I have learned to be content. If I have plenty or if I have lack, I have learned to be content. ಇಲ್ಲಿ ಪೌಲನು ಅದಕ್ಕಿಂತ ಮುಂಚಿತವಾಗಿ ಸ್ಪಷ್ಟವಾಗಿ ಆತ ಹೇಳ್ತಾನೆ, ಬಡವನಾಗಿರುವಲ್ಲೂ ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು, ನಾನು ತೃಪ್ತನಾಗಿದ್ದರು, ಹಸಿದವನಾಗಿದ್ದರು, ಸಮೃದ್ಧಿಯುಳ್ಳವನಾಗಿದ್ದರು, ಕೊರತೆಯುಳ್ಳವನಾಗಿದ್ದರು, ಯಾವ ತರದ ಸ್ಥಿತಿಯಲ್ಲಿ ಇರುವವನಾಗಿದ್ದರು, ಅದರ ಗುಟ್ಟು ನನಗೆ ತಿಳಿದಿದೆ ಎಂಬುದಾಗಿ ಆತ ಹೇಳ್ತಾನೆ. So it's not that I want the gift, it's not that I need the gift to be happy, I don't, but I am thankful to you because why? Because I want the fruit that abounds to your account. ಇಲ್ಲಿ ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನು ಅಪೇಕ್ಷಿಸುತ್ತೇನೆ ಎಂಬುದಾಗಿ ಪೌಲ್ ಹೇಳ್ತಾನೆ. So what Paul is picturing here is that there is an account, something like a bank account in heaven for every believer, and when they give here, they are accumulating some deposits in that account. You can think about it that way. ಪ್ರತಿಯೊಬ್ಬ ವಿಶ್ವಾಸಿಯು ಸಹ ಪರಲೋಕದಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ನ ಹಾಗೆ ಆತನಿಟ್ಟಿದ್ದಾನೆ. ಇಲ್ಲಿ ಆತನು ಏನನ್ನ ಪರಲೋಕಕ್ಕೋಸ್ಕರವಾಗಿ ಆತನು ವ್ಯಯ ಮಾಡ್ತಾನೋ ಅದು ಪರಲೋಕದಲ್ಲಿ ಅದು ಗಂಟು ಮಾಡಿ ಇಡಲ್ಪಡುವಂತದ್ದಾಗಿರುತ್ತದೆ. So you are investing for eternity when you give here to the needs of others on the earth. ಭೂಲೋಕದಲ್ಲಿ ಇತರರ ಅವಶ್ಯಕತೆಗಳಿಗೋಸ್ಕರವಾಗಿ ನೀವು ಕೊಡುವಾಗ ಪರಲೋಕದಲ್ಲಿ ನೀವು ಗಂಟು ಮಾಡಿಟ್ಟುಕೊಳ್ಳುತ್ತಾ ಇದ್ದೀರಿ. Okay, the fourth benefit is this, and I want to be careful about this, is that God has promised that your material blessings will increase if you give to him generously. ಇಲ್ಲಿ ಈ ಒಂದು ವಿಷಯದಲ್ಲಿ ನಾನು ಬಹಳ ಎಚ್ಚರಿಕೆಯುಳ್ಳವನಾಗಿರ್ತೀನಿ. 4ನೇದಾಗಿ, ನೀವು ಇತರರಿಗೆ ಉದಾರವಾಗಿ ಕೊಡುವಾಗ ದೇವರು ನಿಮ್ಮನ್ನು ಭೌತಿಕವಾಗಿ ಸಹ ಆಶೀರ್ವದಿಸುವಂತವನಾಗಿರುತ್ತಾನೆ. Now there are some people who use this to teach that we should give in order to get. ಕೆಲವು ಜನರು ಈ ರೀತಿಯಾಗಿ ಬೋಧಿಸ್ತಾರೆ, ನೀವು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ನೀವು ಕೊಡಬೇಕು. But that is not what he is saying here. He's saying that we should not be giving in order to get back. ನಾವು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ನಾವು ಕೊಡುವಂತವರಾಗಿರಬಾರದು. But when we give generously, there is God may choose to give us back, bless us materially as well, and that is also a scriptural concept here. ಒಂದು ವೇಳೆ ನಾವು ಕೊಡುವಂತ ಸಮಯದಲ್ಲಿ ದೇವರು ನಮಗೆ ಹಿಂದಕ್ಕೆ ಕೊಡುತ್ತಾನೆ ಅಥವಾ ಕೊಡಬಹುದು, ಅದು ಸಹ ದೇವರ ವಾಕ್ಯಕ್ಕನುಸಾರವಾದಂತಹ ಒಂದು ಪರಿಕಲ್ಪನೆ. So if we turn here to 2 Corinthians 9:6-8, and I want to go through this carefully. He says, he who sows sparingly, 9ನೇ ಅಧ್ಯಾಯ chapter 9 verse 6-8. 6ನೇ ವಚನದಿಂದ 8ನೇ ವಚನದವರೆಗೆ ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಅದನ್ನು ಹೇಳುವಂತವನಾಗಿದ್ದಾನೆ. Okay, so he says, ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು
ಹೆಚ್ಚಾಗಿ ಕೊಯ್ಯುವನು. Whoever sows sparingly will reap sparingly. Whoever sows bountifully will reap bountifully. And this whole chapter is talking about giving. So he's saying that if you give, in abundance, if you give a lot, you will get back. You will reap in big bounty. If you don't give, if you give sparingly, you will also reap sparingly. ಇಲ್ಲಿ ಅಪೊಸ್ತಲನಾದಂತ ಪೌಲನು ಈ ಇಡೀ ಅಧ್ಯಾಯದವನ್ನ ಕೊಡುವುದರ ಕುರಿತಾಗಿ ಮಾತನಾಡ್ತಾನೆ. ಆತನು ಹೇಳ್ತಾನೆ, ನೀನು ಹೆಚ್ಚಾಗಿ ಕೊಡುವಂತವನಾಗಿರುವುದಾದ್ರೆ, ಹೆಚ್ಚಾಗಿ ಬಿತ್ತುವಂತವನಾಗಿರುವುದಾದ್ರೆ ಹೆಚ್ಚಾಗಿ ಕೊಯ್ತು, ಹೆಚ್ಚಾಗಿ ಪಡ್ಕೊಳ್ಳುತ್ತಿ. ಸ್ವಲ್ಪವಾಗಿ ಬಿತ್ತುವನಾಗಿದ್ದರೆ ಸ್ವಲ್ಪವಾಗಿ ಕೊಯ್ಯುವಂತವನಾಗಿರ್ತಿ. Okay, and then he goes on to say, let each one give as he purposes in his heart, not grudgingly or of necessity, for God loves a cheerful giver. So we should be cheerful givers. Verse 7. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕೆಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಎಂಬುದಾಗಿ ನಾವು ಬಲಾತ್ಕಾರದಿಂದಾಗಲಿ ದುಃಖದಿಂದಾಗಲಿ ಒತ್ತಾಯದಿಂದಾಗಲಿ ಕೊಡುವಂತವರಾಗಿರಬಾರದು. Okay, and what is the blessing here? The blessing is that verse 8, God is able to make all grace abound toward you, that you always having all sufficiency in all things. He says the blessing is that you will have sufficiency in all your needs. ಅದರಲ್ಲಿರುವಂತ ಆಶೀರ್ವಾದ ಏನೆಂಬುದಾಗಿ ನಾವು ನೋಡುವಾಗ 8ನೇ ನೋಡ್ತೀವಿ, ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇಳವಾಗಿ ಮಾಡುವವರಾಗಿರ್ಬೇಕು. ಆದ್ರೆ ಆತನು ಸಕಲ ಸತ್ಕಾರ್ಯಗಳಂತ ಸಮೃದ್ಧಿಯಾಗಿ ಆತನು ಕೊಡುವಂತವನಾಗಿರುತ್ತಾನೆ. So not only will you have all your needs sufficiently met, but then he says you will have an abundance. You will have more. ಅವಶ್ಯಕತೆಗಳು ಸಾಕಷ್ಟು ಅವು ಸಂಧಿಸಲ್ಪಡ್ತದೆ ಎಂಬುದಾಗಿ ಅಲ್ಲ, ಅಲ್ಲಿ ಆತನು ಹೇಳ್ತಾನೆ ನಿಮಗೆ ಧಾರಾಳವಾಗಿ ಆತನು ಅನುಗ್ರಹಿಸುವುದಕ್ಕೆ ಶಕ್ತನಾಗಿದೆ, ನಿಮ್ಗೆ ಹೆಚ್ಚಾಗಿ ಆತನು ಕೊಡುವಂತವನಾಗಿದ್ದಾನೆ. But you have to pay attention here. Why does he give us the more? Is it so that we can just spend on ourselves? ಅಲ್ಲಿ ಆತನು ಯಾಕೆ ಹೆಚ್ಚಾಗಿ ಕೊಡ್ತಾನೆ ಎಂಬುದಾಗಿ ನಾವು ನೋಡುವಾಗ ನೀವು ಇಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ನಾವು ಹೆಚ್ಚಾಗಿ ಖರ್ಚು ಮಾಡ್ಬೇಕೆಂಬುದಾಗಿ ಆತ ನಮಗೆ ಕೊಡ್ತಾನ? ಇಲ್ಲ. No, that's not it. What does it say? That you may have an abundance for every good work, so that you may have an abundance, so that you may give even more and do more good works with what God has blessed you with. ಯಾಕೆ ಆತನು ಆಶೀರ್ವದಿಸ್ತಾನೆ ಅಥವಾ ಯಾಕೆ ಆತನು ಹೆಚ್ಚಾಗಿ ನಿಮ್ಗೆ ಆಶೀರ್ವದಿಸ್ತಾನೆ ಎಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರ್ಬೇಕೆಂಬಂತ ಉದ್ದೇಶದಿಂದ ಆತ ನಿಮಗೆ ಹೆಚ್ಚಾಗಿ ಕೊಡುವಂತವನಾಗಿರ್ತಾನೆ. So when you give, God may bless you materially, he might bless you in abundance, but he does that so that you will be able to give even more, as we will see soon. ನೀವು ಕೊಡುವಂತ ಸಮಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ದೇವರು ನಿಮಗೆ ಒದಗಿಸ್ತಾನೆ, ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸ್ತಾನೆ. ಹೆಚ್ಚಾದ ರೀತಿಯಲ್ಲಿ ಆಶೀರ್ವಿಸಿದಾಗ ನೀವು ಹೆಚ್ಚಾಗಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತದೆ. Okay, the last point about the benefits of giving is that when you meet the needs of other believers, of the saints, then it abounds in thanksgiving to God. ಕೊಡುವಂತದ್ರಲ್ಲಿ ಕೊನೆಯ ಒಂದು ಅಂಶವನ್ನು ನಾವು ನೋಡುವಾಗ ನೀವು ಇತರ ವಿಶ್ವಾಸಿಗಳ ಅವಶ್ಯಕತೆಗಳನ್ನು ಪೂರೈಸುವಂತಹ ಸಮಯದಲ್ಲಿ ಅದು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲುವಂತದ್ದಾಗಿರ್ತದೆ. Okay, so look at 2 Corinthians 9 and verse 12. It says, for the administration of the service there is the gift that they have given. Okay, it says it is 12ನೇ ವಚನದಲ್ಲಿ ಆತನು ಹೇಳ್ತಾನೆ, ಕೊಡುವಂತದರ ವಿಷಯದಲ್ಲಿ ಆತನು ಹೇಳುವಂತಹ ಸಮಯದಲ್ಲಿ ಈ ರೀತಿಯಾದಂತಹ ವಿಷಯಗಳನ್ನು ಆತನು ಹೇಳುವಂತವನಾಗಿರುತ್ತಾನೆ. It not only supplies the needs of the saints, so it supplies the needs of the saints, but not only does it do that, it does something more. ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವ ಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಇನ್ನೂ ಸಹ ಹೆಚ್ಚಾಗಿ ಅದು ಮಾಡುವಂತದ್ದಾಗಿದೆ. Okay, but it abounds through many thanksgivings to God. So God is glorified. Thanksgivings are sent up to God when we give to the needs of the saints. ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು ಅಂದ್ರೆ ನಾವು ದೇವ ಜನರಿಗೆ ಅಥವಾ ದೇವರ ಮಕ್ಕಳಿಗೆ ಕೊಡುವಂತಹ ಸಮಯದಲ್ಲಿ ಆ ಒಂದು ಕೃತಜ್ಞತಾ ಸ್ತುತಿ ದೇವರಿಗೆ ಏರಿ ಹೋಗುವಂತದ್ದಾಗಿದೆ. Why do they give many thanksgiving to God? ಯಾತಕ್ಕೋಸ್ಕರವಾಗಿ ಅವರು ದೇವರಿಗೆ ಅನೇಕ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾರೆ. Verse 13 says, through the proof of this ministry they glorify God for the obedience of your confession to the gospel of Christ
and for your liberal sharing with them and all men. So because you have met a need of theirs by providing, by giving this gift, okay, they glorify God because of your obedience to the gospel of Christ, obedience to the command of the Lord Jesus by sharing with them, because God, the Lord Jesus, commanded us to share, with our fellow believers. ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವವನ್ನು ಅವ್ರು ನೋಡುವಾಗ ನೀವು ಮಾಡಿದ್ದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ದರಿಂದಲೂ ತಮಗೆಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿದ್ದರಿಂದಲೂ ದೇವರನ್ನು ಕೊಂಡಾಡುವರು. ಅಂದ್ರೆ ನೀವು ಆ ಒಂದು ಸಹಾಯವನ್ನು ಮಾಡಿದ್ರಿಂದ ಆ ಸುವಾರ್ತೆಗೆ ಸಹಾಯಕವಾಗಿರುವುದರಿಂದ ಅವರು ಈ ವಿಷಯದ ಕುರಿತಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತರಾಗಿರುತ್ತಾರೆ. But not only that, there is one more thing in verse 14. It says that they, by their prayers for you, they glorify God, or they abound in thanksgiving to God by their prayers for you, because of the exceeding grace of God in you. So they will pray for you. You will get the benefit of the prayers of the saints whom you have blessed by your giving. ಅಷ್ಟು ಮಾತ್ರವಲ್ಲದ 14ನೇ ವಚನ ನೋಡ್ತೇವೆ, ಇದಲ್ಲದೆ ನಿಮಗೋಸ್ಕರವಾಗಿ ವಿಜ್ಞಾಪನೆ ಮಾಡಿ ದೇವರ ಅತಿಶಯವಾದ ಕೃಪೆಯು ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ಒಂದು ಪರಿಚಿತಿ ಮಾಡಬೇಕೆಂದು ಅವರು, ಅಂದ್ರೆ ನಿಮಗೋಸ್ಕರವಾಗಿ ಪ್ರಾರ್ಥಿಸುವಾಗ ದೇವರ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಮೇಲೆ ಅದು ಬರುವಂತದ್ದಾಗಿರ್ತದೆ. So when you give for these believers, when their desperate needs are met through other believers, that shows them that God cares for them, and they thank God, and they also pray for you and me when we give to them. ನಾವು ಇತರ ವಿಶ್ವಾಸಿಗಳ ಅವಶ್ಯಕತೆಗಳನ್ನು ಪೂರೈಸುವಂತ ಸಮಯ, ಇತರ ವಿಶ್ವಾಸಿಗಳಿಗೆ ನಾವು ಕೊಡುವಂತ ಸಮಯದಲ್ಲಿ ಅವರ ಅವಶ್ಯಕತೆಗಳು ಸಂಧಿಸಲ್ಪಡುತ್ತವೆ. ನಂತರ ಅವರು ನಿಮಗೋಸ್ಕರವಾಗಿ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತಾರೆ, ನಿಮ್ಮನ್ನು ಪ್ರಾರ್ಥಿಸುತ್ತಾರೆ, ನಿಮಗೋಸ್ಕರವಾಗಿ ಅವರು ದೇವರಲ್ಲಿ ಬೇಡಿಕೊಳ್ಳುವಂತವರಾಗಿರ್ತಾರೆ. So I hope you understand that what a blessing it is to become a giver, to give back to the Lord. ಕೊಡುವಂತದ್ದು ಎಷ್ಟು ಆಶೀರ್ವಾದದಾಯಕವಾದದ್ದೆಂಬುದಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನಾನು ಎಣಿಸುತ್ತೇನೆ. So then let's move on, and we will look at some biblical guidelines. What does the Bible tell us about giving? ಕೊಡುವಂತದರ ಕುರಿತಾಗಿ ದೇವರ ವಾಕ್ಯವು ಯಾವ ರೀತಿಯಾದಂತಹ ಮಾರ್ಗದರ್ಶನಗಳನ್ನು ಕೊಡುತ್ತದೆ ಎಂಬುದಾಗಿ ನಾವು ನೋಡೋಣ. Okay, so there are 10 things I want you to note down here. ಇಲ್ಲಿ 10 ವಿಷಯಗಳಿದೆ, ಅವುಗಳನ್ನ ನೀವು ಬರ್ಕೊಳ್ಬೇಕೆಂಬುದಾಗಿ ನಾನು ಎಣಿಸ್ತೇನೆ. Okay, number 1, we are commanded to give. ನಾವು ಮೊದಲನೇದಾಗಿ ಕೊಡಬೇಕೆಂಬುದಾಗಿ ಆಜ್ಞಾಪಿಸಲ್ಪಟ್ಟಿದ್ದೇವೆ. 2 Corinthians 9:7, each man should give what he has decided in his heart to give. 2 ಕೊರಿಂಥ 9:7ನೇ ವಚನದಲ್ಲಿ ನೋಡ್ತೇವೆ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರವೇ ಆತನು ಕೊಡಬೇಕು. You give according to what you have decided. You voluntarily give. You are commanded. Okay, this is a command that the Apostle Paul gives to the church in Corinth. ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಆತನು ಕೊಡುವಂತ ಒಂದು ಆಜ್ಞೆ ಆಗಿದೆ ಕೊಡುವಂತದ್ದು ವಿಷಯದಲ್ಲಿ. It acknowledges, when we give, we acknowledge that all our possessions belong to the Lord. ನಾವು ಕೊಡುವಾಗ ಎಲ್ಲಾ ನಮ್ಮ ಆಸ್ತಿ ಅಂತಸ್ತು ದೇವರಿಗೆ ಸಂಬಂಧಪಟ್ಟದೆಂಬುದಾಗಿ ನಾವು ಗುರುತಿಸಿಕೊಳ್ಳುತ್ತೇವೆ. And then secondly, we are to give generously with an attitude of love. ಮತ್ತು ಎರಡನೇದಾಗಿ ನಾವು ಪ್ರೀತಿಯ ಒಂದು ಮನೋಭಾವನೆಯಿಂದ ಉದಾರವಾಗಿ ಕೊಡುವಂತವರಾಗಿರಬೇಕು. Okay, in 1 Corinthians 13:3, it talks about love. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅದು ಪ್ರೀತಿಯ ಕುರಿತಾಗಿ ಮಾತನಾಡುವಂತದ್ದಾಗಿರ್ತದೆ. And we know that 1 Corinthians 13 is the chapter of love. 1 ಕೊರಿಂಥ 13ನೇ ಅಧ್ಯಾಯ ನಮಗೆ ತಿಳಿದಿರುವ ಹಾಗೆ ಅದು ಪ್ರೀತಿಯ ಅಧ್ಯಾಯ ಎಂಬುದಾಗಿ ನೋಡ್ತೇವೆ. And it says that, though I bestow all my goods to feed the poor, and though I give my body to burn, but have not love, it profits me nothing. So we have to give, out of love. We have to give generously out of love. ನಾನು ಎಲ್ಲರೂ ಸಹ ಮಾಡಿ ನಮಗೆ ಪ್ರೀತಿ ಇಲ್ಲದಿದ್ರೆ ಅದು ವ್ಯರ್ಥ ಎಂಬುದಾಗಿ ನೋಡ್ತೇವೆ. ಆದ್ರೆ ನಾವು ಮಾಡುವಂತ ಯಾವುದೇ ವಿಷಯವಾಗಿದ್ದರೂ ಸಹ, ನಾವು ಯಾವ್ದು ಕೊಡುವಂತ ಯಾವುದೇ ವಿಷಯವಾಗಿದ್ದರೂ ಸಹ ಅದು ಪ್ರೀತಿಯಲ್ಲಿಯೇ ನಾವು ಕೊಡುವಂತವರಾಗಿರಬೇಕು. So, we have to give generously. ನಾವು ಉದಾರವಾಗಿ ಕೊಡಬೇಕು. We have to give lavishly. ನಾವು ಬಹಳ ಐಷಾರಾಮ್ಯವಾಗಿ ಕೊಡಬೇಕು. Okay, and third thing is we have to give regularly and systematically.
ನಾವು ಕ್ರಮವಾಗಿ ಮತ್ತು ವ್ಯವಸ್ಥಿತವಾಗಿ ಕೊಡಬೇಕು. You know, it tells us in 1 Corinthians 16, verse 2. 1 ಕೊರಿಂಥ 16ನೇ ಅಧ್ಯಾಯ 2ನೇ ವಚನದಲ್ಲಿ ಆ ಮಾತನ್ನ ನಾವು ನೋಡ್ತೇವೆ. 1 So it ಕೊರಿಂಥ says there, on the first day of the week, let each one of you lay something aside, storing up as he may prosper, that there may be no collections when I come. ನಾನು ಬಂದಾಗ ಹಣ ವಸೂಲಿ ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು. So Paul is saying it to the Corinthians, on the first day of the week, okay, don't wait till I come to take a collection, but you should be giving regularly. And the principle here is not about first day of the week, but the principle is it should be regular, it should be systematic. ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ನಾನು ಬಂದಾಗ ನೀವು ಆ ಒಂದು ಹಣವನ್ನ ವಸೂಲಿ ಮಾಡುವಂತದ್ದಾಗಿರಬಾರ್ದು, ವಾರದ ಮೊದಲನೇ ದಿನದಲ್ಲಿ ನೀವು ಅದನ್ನು ಗಟ್ಟು ಮಾಡಿಕೊಂಡಿರಬೇಕೆಂಬುದಾಗಿ ಹೇಳ್ತಾರೆ. ಆದ್ರೆ ಅಲ್ಲಿರುವಂತಹ ನಿಯಮ ವಾರದ ಮೊದಲನೇ ದಿನ ಎಂಬುದಾಗಿಲ್ಲ, ಅದು ನಿರಂತರವಾಗಿ ಮತ್ತು ವ್ಯವಸ್ಥಿತವಾಗಿ ಕೊಡುವಂತಹ ಒಂದು ವಿಷಯವಾಗಿರಬೇಕು. You know, very often we have this habit that we will only give when the Lord's servant comes or we are in their presence, then we will give them a little envelope or something. That's not the way it's supposed to be. It should be regular and systematic. It should be a regular part of your life to give to the Lord. ನಾವೇನ್ ಮಾಡ್ತೇವೆ ಅಂದ್ರೆ, ಕರ್ತನ ಸೇವಕರು ಬಂದಂತ ಸಮಯದಲ್ಲಿ ಅಥವಾ ಯಾವ್ದಾದ್ರು ಒಂದು ಆ ರೀತಿಯಾದಂತ ಒಂದು ಪರಿಸ್ಥಿತಿಗಳು ಬಂದಾಗ ಒಂದು ಎನ್ವೆಲಪ್ ಕವರ್ನ ಕೊಡ್ತೇವೆ. ಆ ರೀತಿಯಾದಂತಹ ಮನೋಭಾವನೆ ಆಗಿರಬಾರ್ದು. ಅದು ನಿರಂತರವಾಗಿ ಕ್ರಮವಾಗಿ ವ್ಯವಸ್ಥಿತವಾಗಿ ಕೊಡುವಂತಹ ಒಂದು ರೀತಿಯಲ್ಲಿ ಇರುವಂತದ್ದಾಗಿರಬೇಕು. Okay, and then we should give deliberately. We should do it with thought, with prayer and worship. Don't just, you know, give little bit here, little bit there. We should think about, Lord, this is your money. You know, I want to give it back to you. Show me, where do you want me to give this money? ಓ ಕರ್ತನೆ, ನಾನು ಈ ಹಣವನ್ನು, ಇದು ನಿನ್ನ ಹಣ, ಇದು ನಾನು ಕೊಡಬೇಕು, ಇದು ಇಲ್ಲಿ ಕೊಡ್ಬೇಕೆಂಬುದಾಗಿ ನನಗೆ ತೋರಿಸೆಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ, ಉದ್ದೇಶ ಪೂರ್ವಕವಾಗಿ ಮತ್ತು ಆ ಒಂದು ವ್ಯವಸ್ಥಿತವಾಗಿ ಅದನ್ನು ಕೊಡುವಂತವರಾಗಿರಬೇಕು. Okay, and then we have to give sacrificially. ಮತ್ತು ನಾವು ತ್ಯಾಗ ಪೂರ್ವಕವಾಗಿ ಕೊಡಬೇಕು. You know, in 2 Corinthians 8, 2 and 3, Paul talks about the Macedonian church, and he says that they gave out of a severe trial and extreme poverty. They gave sacrificially, even though they didn't have. They gave it to the church in Jerusalem who were going through a famine. 2 ಕೊರಿಂಥ 8ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ಮೆಕೆದೋನ್ಯದಲ್ಲಿರುವಂತಹ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರು, ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವರು ಶಕ್ತ್ಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು ಎಂಬುದಾಗಿ ಹೇಳುವಂತವನಾಗಿರ್ತಾನೆ. The example of the poor widow whom Jesus talked about, right? She came and she only gave 2 mites, but what did the Lord say? That she gave much more than the others. Why? Because she gave everything she had. They gave out of their abundance. She gave out of her lack or her poverty. ಮತ್ತು ಕೇವಲ 2 ನಾಣ್ಯಗಳನ್ನು ಕೊಟ್ಟಂತ ವಿಧವೆ ಕುರಿತಾಗಿ ಕರ್ತನೆ ಹೇಳ್ತಾನೆ, ಈಕೆ ಹೆಚ್ಚಾಗಿ ಕೊಟ್ಟಿದ್ದಾಳೆ ಎಂಬುದಾಗಿ. ಯಾಕೆಂದ್ರೆ ಬೇರೆಯವರೆಲ್ಲರೂ ಸಹ ಬಂದು ಅವರಿಗಿದ್ದಂತಹ ಆ ಉಳಿದಂತದ್ರಲ್ಲಿ ಅವರು ಕೊಟ್ಟರು. ಆದ್ರೆ ಈ ವಿಧವೆ ಆದ್ರೂ ತನ್ನಗಿರುವಂತದ್ದನ್ನೇ ಆಕೆ ಕೊಟ್ಟಳು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಕೆಯ ಕುರಿತಾಗಿ ಸಾಕ್ಷಿ ಹೇಳುವಂತವನಾಗಿದ್ದಾನೆ. Okay, and then we have to give excellently. ನಾವು ಅತ್ಯದ್ಭುತವಾಗಿ ನಾವು ಕೊಡುವಂತವರಾಗಿರಬೇಕು. So 2 Corinthians 8, it says, see that you excel in this grace of giving. We should become so good at giving that we excel at it. 2 ಕೊರಿಂಥ 8ನೇ ಅಧ್ಯಾಯ 2ನೇ ವಚನ ನೋಡ್ತೇವೆ, ನೀವು ಉದ್ಧಾರವಾಗಿ ಕೃಪೆಯಿಂದ ತುಂಬಿದವರಾಗಿ ನೀವು ಕೊಡಬೇಕೆಂಬುದಾಗಿ. ನಾವು ಕೊಡುವಂತಹ ಸಮಯದಲ್ಲಿ ಉದ್ಧಾರವಾಗಿ ಆನಂದದಿಂದ ತುಂಬಿದವರಾಗಿ ಔದಾರ್ಯವುಳ್ಳವರಾಗಿ ಕೊಡುವಂತವರಾಗಿರಬೇಕು. Now I believe that giving is something required of every believer, but there is also in the list of gifts, there is a gift of giving, which is a special grace that certain people have, where they just want to give and give and give, and God endows them with that gift of seeing the need and understanding the need and giving to the need. ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಕೊಡುವಂತದ್ದೊಂದು ಭಾಗ ಎಂಬುದಾಗಿ ನಾವೀಗ ಅರ್ಥ ಮಾಡಿಕೊಳ್ತೇವೆ. ಆದ್ರೆ ಕೊಡುವಂತದ್ದೆಂಬಂತಹ ಒಂದು ವಿಷಯ ಅದು ಪರಿಶುದ್ಧಾತ್ಮನ ವರ ಎಂಬುದಾಗಿ ಸಹ ನಾವು ದೇವರ ವಾಕ್ಯ ನೋಡ್ತೇವೆ. ಕೊಡ್ತಾ 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 ಇರುವಂತದ್ದು ಪರಿಶುದ್ಧಾತ್ಮದಿಂದ ಬಂದಂತ ಒಂದು ವರ ಎಂಬುದಾಗಿ ಸಹ ನಾವು ದೇವರ ವಾಕ್ಯದಲ್ಲಿ ನಾವು ಓದುವಂತರಾಗಿದ್ದೇವೆ. Okay, and then we have to give cheerfully. We read that in 2 Corinthians 9:7, that God loves
a cheerful giver, not grudgingly, oh, because, brother said like this, so let me start giving. No, we have to give it out of joyfulness, give it with happiness. ಓ ನಾವು ಸಂತೋಷವುಳ್ಳವರಾಗಿ ಆನಂದ ಭರಿತರಾಗಿ ಕೊಡಬೇಕೆ ಹೊರತು ಒತ್ತಾಯ ಪೂರ್ವಕವಾಗಿ ಆಗ್ಲಿ, ಓ ಸಹೋದರಿ ಹೇಳಿದ್ದಾರಲ್ಲ ನಾನು ಕೊಡ್ಲೇಬೇಕಲ್ಲ, ಆ ಒಂದು ಮನೋಭಾವನೆಯಿಂದ ಕೊಡದೆ ಆನಂದದಿಂದ ತುಂಬಿದವರಾಗಿ ಸಂತೋಷ ಭರಿತರಾಗಿ ನಾವು ಕೊಡುವಂತವರಾಗಿರಬೇಕು. And we have reason to be cheerful, because when we give, we are investing for eternity. ಓ ನಾವು ಕೊಡುವುದಕ್ಕೆ ಅಥವಾ ನಾವು ಸಮಾಧಾನದಿಂದ ಇರ್ಲಿಕ್ಕೆ, ಸಂತೋಷ ಭರಿತರಾಗಿ ಕೊಡ್ಲಿಕ್ಕೆ ನಮಗೆ ಕಾರಣ ಇದೆ. ಯಾಕೆಂದ್ರೆ ನಾವು ಕೊಡುವಾಗ ನಾವು ನಿತ್ಯತ್ವಕ್ಕೋಸ್ಕರವಾಗಿ ಅದನ್ನು ವ್ಯಯ ಮಾಡ್ತಾ ಇದ್ದೇವೆ. Okay, and then we are to give worshipfully. ನಾವು ಆರಾಧನಾ ಪೂರ್ವಕವಾಗಿ ನಾವು ಕೊಡಬೇಕು. It talks about Cornelius in Acts chapter 10. Peter comes and says to Cornelius, your prayers and your gifts to the poor have come up as a memorial offering before God. It is an sacrifice, an offering. It is an act of worship. ಇದು ಆರಾಧನೆಯ ಒಂದು ವಿಷಯವಾಗಿದೆ. ಅಪೊಸ್ತಲನಾದ ಪೇತ್ರನು ಕೊರ್ನೇಲಿಯನ ಮನೆಗೆ ಬಂದ ಅಂತ ಹೇಳ್ತಾನೆ. ನಿನ್ನ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಅವೆಲ್ಲವೂ ಸಹ ದೇವರ ಬಳಿಗೆ ಏರಿ ಬಂತೆಂಬುದಾಗಿ ಪೇತ್ರನು ಕೊರ್ನೇಲಿಯನಿಗೆ ಹೇಳುತ್ತಾನೆ. And Philippians 4:18, Paul says, he describes a gift from these believers of Philippi to him. He says that what you have done, what you have given me is as a sweet smelling aroma, an acceptable sacrifice, well pleasing to God. It is an act of worship. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4:18 ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀವು ನನಗೆ ಕೊಟ್ಟಂತಹ ಒಂದು ದಾನವು ದೇವರಿಗೆ ಒಂದು ಸುಗಂಧ ವಾಸನೆಯಾಗಿ ಅದು ಏರಿ ಹೋಗಿದೆ. ಅಂದ್ರೆ ಅದೊಂದು ಆರಾಧನೆಯಾಗಿ ಸಮರ್ಪಕವಾಗಿದೆ ಎಂಬುದಾಗಿ. we have this wrong conception that worship means coming on Sunday morning and praising God. ನಮಗೆ ಆರಾಧನೆ ವಿಷಯದಲ್ಲಿ ಒಂದು ತಪ್ಪಾದಂತ ಪರಿಕಲ್ಪನೆ ಇದೆ. ಆರಾಧನೆ ಅಂದ್ರೆ ಭಾನುವಾರ ಬೆಳಿಗ್ಗೆ ಬಂದು ಕರ್ತನನ್ನು ಆರಾಧಿಸುವಂತದ್ದು ಎಂಬುದಾಗಿ. Yeah, that is a good thing to do, of course, nothing wrong with that. ಅದನ್ನು ಮಾಡುವಂತದ್ದು ಒಳ್ಳೆಯದೇ, ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಇಲ್ಲ. Yeah, I think somebody needs to go on mute. ದಯಮಾಡಿ ಯಾರು ಮಾತಾಡ್ತಾ ಇದ್ದೀರಾ ದಯಮಾಡಿ ಮಾತಾಡಬೇಡಿ, ನಿಮ್ಮ ಮೈಕ್ ಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ. Yeah, so we are to give worshipfully, an act of worship. Okay, our lives, it is not about singing and praising, but our life, Romans 12, it says that you offer your bodies as a living sacrifice, and we offer our bodies, ourselves, our life as an act of worship when we live in obedience to the word of God. ನಾವು ಕೇವಲ ಹಾಡುವಂತದ್ದು, ಸ್ತೋತ್ರ ಮಾಡುವಂತದ್ದು ಮಾತ್ರವೇ ಅಲ್ಲ, ನಾವು ಕೊಡುವಂತಹ ಸಮಯದಲ್ಲಿ ನಮ್ಮ ಕೊಡುವಿಕೆ ಒಂದು ಕೃತ್ಯ, ನಮ್ಮ ದೇಹಗಳನ್ನು ನಮ್ಮನ್ನು ನಾವೇ ಕೊಡುವಂತಹ ರೀತಿಯಲ್ಲಿ ಅದಿರುವಂತದ್ದಾಗಿರಬೇಕೆಂಬುದಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತನಾಗಿದ್ದಾನೆ. Yeah, and then we have to give proportionate to what God has blessed us with. ನಮಗೆ ದೇವರು ಯಾವುದರಿಂದ ಆಶೀರ್ವಾದ ಮಾಡಿದ್ದಾನೋ ಅದರಿಂದ ಭಾಗೀಯವಾಗಿ ನಾವು ಕರ್ತನಿಗೆ ಕೊಡುವಂತವರಾಗಿರಬೇಕು. Okay, proportionate means that if you have more, if God has blessed you with more, you should give more. ನಿಮ್ಗೆ ಅದರ ಅರ್ಥ ಏನಂದ್ರೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿದ್ರೆ ಹೆಚ್ಚಾಗಿ ನೀವು ಕೊಡುವಂತರಾಗಿರಬೇಕು. We will see in a little bit how much to give, but just take this example. Let's say we say I am going to give 10% because that is a tithe. ಒಂದು ವೇಳೆ ಎಷ್ಟು ಕೊಡ್ಬೇಕೆಂಬುದಾಗಿ ನಾವು ನೋಡೋಣ. ಆದ್ರೆ ನೀವು ಹೇಳ್ಬೋದು ನಾನು 10% ಕೊಡ್ತೀನಿ, ಅಂದ್ರೆ ದಶಮಾಂಶ ಕೊಡ್ತೀನಿ ಎಂಬುದಾಗಿ ನೀವು ಹೇಳ್ಬೋದು. Okay, and then let's say somebody is making say I don't know 20,000 rupees, let's say, a month. Okay, ಒಂದು ವೇಳೆ ಈ ರೀತಿಯಾಗಿ ಅಂದುಕೊಳ್ಳ್ರಿ, ಯಾರೋ ಒಬ್ರು ತಿಂಗಳಿಗೆ 20,000 ದುಡಿತಾರೆ ಎಂಬುದಾಗಿ. Okay, 2,000 rupees he gives 10%. 20,000ಕ್ಕೆ 2,000 ರೂಪಾಯಿ ಆ ದಶಮಾಂಶವನ್ನು ಕೊಡ್ತಾನೆ. Okay, he has 18,000 left to meet his own expenses, house and his food and things like that. 18,000 ಉಳಿದಿದೆ. 18,000ದಲ್ಲಿ ಮನೆ, ಊಟ, ಈ ರೀತಿಯಾದಂತ ವಿಷಯಗಳಿಗೆ ಅದನ್ನು ಉಪಯೋಗಿಸ್ತಾನೆ. For that person, that that 18,000, I mean that 2,000 is a very precious thing. It's a lot of money. ಆ ವ್ಯಕ್ತಿಗೆ 2,000 ಅನ್ನುವಂಥದ್ದು ಬಹಳ ಅಮೂಲ್ಯವಾದಂಥದ್ದು, ಅದು ಹೆಚ್ಚಾದಂತ ಒಂದು ಹಣ. Now let's take another person who is making say 1 lakh rupees a month.
ಇನ್ನೊಬ್ಬ ವ್ಯಕ್ತಿಯ ವಿಷಯದಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಒಂದ್ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ. Now for him it is 10,000, 10% is 10,000 rupees. He will give 10,000 rupees if he gives 10%. ವ್ಯಕ್ತಿಗೆ ದಶಮಾಂಶ ಅಂದ್ರೆ 10,000 ರೂಪಾಯಿ. Now he will be left with 90,000 rupees to spend on himself. ಮತ್ತು ಆ ವ್ಯಕ್ತಿ ತನಗೋಸ್ಕರವಾಗಿ ಖರ್ಚು ಮಾಡ್ಲಿಕ್ಕೆ 90,000 ಇದೆ. Okay, that's a lot of money. ಅದು ಹೆಚ್ಚಾದಂತ ಹಣ. So, just because you are giving 10%, okay, it doesn't mean that for somebody, some people, 10% might be sacrificial. For other person who makes more money, 10% is really nothing. ಒಬ್ಬ ವ್ಯಕ್ತಿ ಹೆಚ್ಚಾದಂತ ಹಣ ಮಾಡೋದ್ರಿಂದ 10% ಎಂಬುದಾಗಿ ಹೇಳುವಾಗ ಬಹಳಷ್ಟು ಆಗ್ತದೆ. ಇನ್ನೊಬ್ಬ ವ್ಯಕ್ತಿ ಕಡಿಮೆ ಆಗಿ ಹಣ ಮಾಡೋದ್ರಿಂದ ಅದರಲ್ಲಿ 10% ಎಂಬುದಾಗಿ ಹೇಳುವಾಗ ಅದ್ರ ಏನಿಲ್ಲ ಎಂಬುದಾಗಿ ಇರುವಂತದಲ್ಲ. No, we have to give proportionate to what we have. ನಮಗೆ ಇರುವಂತದ್ರಲ್ಲಿ ಒಂದು ಭಾಗವಾಗಿ ಹೆಚ್ಚಾಗಿ ಕೊಡುವಂತರಾಗಿರಬೇಕು. As you get more money, as the Lord blesses you more, we need to give more than 10%. ನಮಗೆ ಕರ್ತನು ಎಷ್ಟು ಹೆಚ್ಚಾಗಿ ಆಶೀರ್ವದಿಸುತ್ತಾನೋ ಅಷ್ಟು ಹೆಚ್ಚಾಗಿ 10% ಗಿಂತ ಹೆಚ್ಚಾಗಿ ನಾವು ಕೊಡುವಂತರಾಗಿರಬೇಕು. So this is in scripture in Acts 11:29. It says the disciples helped the believers in Judea each according to his ability. ಅಪೊಸ್ತಲರ ಕೃತ್ಯ 11:29 ನಾವು ನೋಡ್ತೇವೆ, ವಿಶ್ವಾಸಿಗಳು ಯುದಾಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಪ್ರತಿಯೊಬ್ಬನು ತನ್ನ ಶಕ್ತ್ಯಾನುಸಾರವಾಗಿ ಅವರಿಗೆ ಸಹಾಯ ಮಾಡಿದನು. Okay, 1 Corinthians 16:2, it says each one of you should set aside a sum of money in keeping with his income. ಒಂದು ಕೊರಿಂಥದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಬ್ಬನು ತನ್ನ ಆದಾಯದಲ್ಲಿ ಬಂದಂತ ಭಾಗವನ್ನ ಆತನು ಎತ್ತಿಡಬೇಕೆಂಬುದಾಗಿ ನಾವು ನೋಡ್ತೇವೆ. Yeah, it says storing up as he may prosper. As God has prospered you, you give proportionately. ದೇವರು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಪಡಿಸಿದ್ದಾನೋ ಅಷ್ಟರ ಮಟ್ಟಿಗೆ ಭಾಗವಾಗಿ ದೇವರಿಗೆ ನೀವು ಕೊಡುವಂತವರಾಗಿರಬೇಕು. And the last point here is that you have to give quietly with the right motive. Okay, Matthew 6:1 says, don't let your acts of righteousness do it before men to be seen by them. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮನುಷ್ಯರಿಂದ ಜನರು ನೋಡ್ಲಿ ಎಂಬುದಾಗಿ ನೀವು ಕೊಡುವಂತವರಾಗಿರಬಾರ್ದು. ನೀವು ಕೊಡುವಂತ ಸಮಯದಲ್ಲಿ ಮೌನವಾಗಿ ಯಾರಿಗೂ ಸಹ ತಿಳಿಯದಂತೆ ನೀವು ಕೊಡುವಂತವರಾಗಿರಬೇಕು. Our motive should be pure. It's not to get a name for myself. It is not to look good before people, but it is because of my love for people, for the Lord, and my love for the people of the Lord, and my desire to obey God. Therefore, I give quietly with a pure motive. ನನ್ನ ಉದ್ದೇಶ ಶುದ್ಧವಾಗಿರ್ಬೇಕು. ನಾನು ಶುದ್ಧವಾದಂತ ಉದ್ದೇಶವುಳ್ಳವನಾಗಿ, ನನ್ನ ಸರಿಯಾದಂತಹ ಉದ್ದೇಶವುಳ್ಳವನಾಗಿ, ನನ್ನ ಸರಿಯಾದಂತಹ ಪ್ರೀತಿ ಉಳ್ಳವನಾಗಿ ಅವರಿಗೆ ಸಹಾಯವಾಗಬೇಕೆಂಬ ಉದ್ದೇಶದಿಂದ ನಾನು ಕೊಡುವಂತವನಾಗಿರಬೇಕು. Okay, so let's look at try to understand this question that everybody wants to know, which is how much should I give? ನಾವು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರಿಗಿರುವಂತಹ ಒಂದು ಪ್ರಶ್ನೆ ಏನಂದ್ರೆ, ನಾನು ಎಷ್ಟು ಕೊಡಬೇಕು? Okay, so first let's go to the Old Testament and see what do we see? What is the pattern that is presented to us in the Old Testament? ನಾವು ಮೊದಲು ಹಳೆ ಒಡಂಬಡಿಕೆಯಲ್ಲಿ ಹೋಗೋಣ. ಹಳೆ ಒಡಂಬಡಿಕೆಯಲ್ಲಿ ನಮಗೆ ಯಾವ ಒಂದು ಮಾದರಿ ಇಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. So we see that under the law of Moses that people were required to pay a tithe. They were to give 10% of all that God provides. It's called the first fruits. The first fruits of the crop, first fruits of anything they receive, they have to give 10% back to the Lord. ಮೋಶೆ ಧರ್ಮಶಾಸ್ತ್ರದಲ್ಲಿ ನಾವು ನೋಡ್ತೇವೆ, ಅವರಿಗೆ ಸಿಕ್ಕಿದಂತ ಎಲ್ಲಾ ವಿಷಯಗಳಲ್ಲಿ ಅಥವಾ ಅವರ ಹಣದಲ್ಲಿ ಆಗಿತ್ತು, ಅವರ ಆದಾಯದಲ್ಲಿ, ಅವರ ಬೆಳೆಯಲ್ಲಿ, ಎಲ್ಲರಲ್ಲಿ ಸಹ 10% ಅನ್ನು ಅವ್ರು ಕೊಡ್ಬೇಕಾಗಿತ್ತು. So we see actually when you look carefully, you find that this is not just 10%, but they had to do this twice a year. Okay, and then there was another tithe, another 10% that they gave every 3 years. Once every 3 years. ಕೇವಲ 10% ಮಾತ್ರವೇ ಅಲ್ಲ, ಮತ್ತು ಅವರ ಆದಾಯದಲ್ಲಿ 3 ಸಾರಿ, ವರ್ಷಕ್ಕೆ 3 ಸಾರಿ ಮತ್ತೆ ಅವರು ಪುನಃ ಕೊಡಬೇಕಾಗಿತ್ತು. Okay, so if you average it, it comes to 23%. Okay, so in fact, we see even in the Old Testament, although they had the principle of the tithe, it was actually more than one tithe, and in fact, they were giving at least 23% of their income. ನಾವು ನೋಡುವಂತಹ ಸಮಯದಲ್ಲಿ ಅವರು ಕಡೆ ಪಕ್ಷ 20%, 23% ಅದಕ್ಕಿಂತಲೂ ಹೆಚ್ಚಾಗಿ ಅವರು ಕೊಡ್ತಾ ಇದ್ರು.
So, and also we see that tithing began before the law of Moses was given, because in Genesis 14, we see that Abraham gave a tithe to Melchizedek, the priest of Jerusalem. ಈ ಒಂದು ದಶಮಾಂಶ ಎನ್ನುವಂಥದ್ದು ಧರ್ಮಶಾಸ್ತ್ರ ಕೊಡಲ್ಪಡೋದಕ್ಕಿಂತ ಮುಂಚಿತವಾಗಿಯೇ ಅದಿತ್ತು. ನಾವು ನೋಡ್ತೇವೆ ಆದಿಕಾಂಡದ 14ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಮೆಲ್ಕಿಜೆದೆಕನಿಗೆ, ಸಾಲೇಮಿನ ಅರಸನಾದಂತ ಮೆಲ್ಕಿಜೆದೆಕನಿಗೆ ಆತನು ಆ ಒಂದು ದಶಮಾಂಶವನ್ನು ಕೊಡುತ್ತಾನೆ. So the reason I point that out is because some people say, oh, tithe is from the law, it doesn't apply to us. ಕೆಲವರು ಹೇಳ್ತಾರೆ ಈ ಧರ್ಮಶಾಸ್ತ್ರದಲ್ಲಿ ದಶಮಾಂಶ ಅನ್ನುವಂಥದ್ದು ಧರ್ಮಶಾಸ್ತ್ರದಿಂದ ಬಂದಂತದ್ದು, ಅದು ನಮಗೆ ಅನ್ವಯವಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. No, so that's why I'm saying, if you look at it, it started long before the law. God just put it into the law. He codified it in the law. ನಾವು ನೋಡುವುದಾದ್ರೆ ಅದು ಧರ್ಮಶಾಸ್ತ್ರಕ್ಕಿಂತ ಎಷ್ಟೋ ಮುಂಚಿತವಾಗಿ ಬಂದಂತದ್ದು. ಧರ್ಮಶಾಸ್ತ್ರಕ್ಕಿಂತ ಮುಂಚಿತವಾಗಿ ಕರ್ತನು ಆ ಒಂದು ವಿಷಯವನ್ನು ಇಟ್ಟಿದ್ದಾನೆ. In Genesis 28, Jacob, when he's running away from his brother Esau, and he has a dream at night, and he promised the Lord, he says, if you bring me back to my land, I will give you a tithe of all that I have. ಆದಿಕಾಂಡ 28ನೇ ಅಧ್ಯಾಯದಲ್ಲಿ ಯಾಕೋಬನು ತನ್ನ ಅಣ್ಣನಾದಂತ ಏಸಾವನಿಂದ ದೂರಕ್ಕೆ ಓಡಿ ಹೋಗುವಂತ ಸಮಯದಲ್ಲಿ ಆತನ ಒಂದು ರಾತ್ರಿಯಲ್ಲಿ ಆತನ ಒಂದು ದರ್ಶನವನ್ನು ಕಂಡಾಗ ಆತನು ಕರ್ತನಿಗೆ ವಾಗ್ದಾನ ಮಾಡ್ತಾನೆ. ಕರ್ತನಿಗೆ ಹೇಳ್ತಾನೆ, ಓ ಕರ್ತನಿಗೆ ನಿನ್ನನ್ನು ಸುಖವಾಗಿ ಹಿಂದಿರುಗಿ ಬರಮಾಡುವುದಾದ್ರೆ ನನಗಿರುವಂತದ್ರಲ್ಲೆಲ್ಲ ಸಹ ನಿನಗೆ 10 ಅಂಶವನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. So the children of Israel in the Old Testament, they were required. It was a law. It was a command of the law that they had to give these 2 tithes and then 1 tithe every 3 years. This was the requirement. ಆದ್ರಿಂದ ಹಳೆ ಒಡಂಬಡಿಕೆಯಲ್ಲಿದ್ದಂತಹ ಇಸ್ರಾಯೇಲ್ ಜನರಿಗೆ 1 ದಶಮಾಂಶ ಮತ್ತು ವರ್ಷಕ್ಕೆ 3 ಸಾರಿ ಅವರು ಒಂದು ಅಂಶವನ್ನ ಅವರು ಕರ್ತನ ಬಳಿಗೆ ಕೊಡುವಂತದ್ದು ಧರ್ಮಶಾಸ್ತ್ರ ಅವರಿಗೆ ಕೋರುವಂತಹ ಅಥವಾ ಅವರಿಗೆ ಕೊಡಲೇಬೇಕೆಂಬುದಾಗಿ ಹೇಳುವಂತಹ ಒಂದು ವಿಷಯವಾಗಿತ್ತು. But then we see another thing, which is that in addition to the tithe, they were also asked from time to time to bring these things that are called voluntary free will offerings. ಮತ್ತು ದಶಮಾಂಶದ ಜೊತೆಯಲ್ಲಿ ಅವರು ಆಗಿಂದ ಹಾಗೆ ಅವರು ಉದ್ದೇಶಪೂರ್ವಕವಾಗಿ ಮನಪೂರ್ವಕವಾಗಿ ಈ ರೀತಿಯಾದಂತಹ ಯಜ್ಞಗಳನ್ನ ಅಥವಾ ಕಾಣಿಕೆಗಳನ್ನ ಅವರು ತರಬೇಕಾಗಿತ್ತು. So this was done for, this is above and beyond the tithe. ಇದು ದಶಮಾಂಶಕ್ಕಿಂತಲೂ ಸಹ ಮೇಲೆ ಇರುವಂತದ್ದು, ದಶಮಾಂಶಕ್ಕಿಂತಲೂ ಸಹ ಹೆಚ್ಚಾಗಿರುವಂತದ್ದು. And it's out of a free will, from the willingness of the heart. ಅದು ಸ್ವಚಿತ್ತವಾಗಿ ಅಥವಾ ಮನಸ್ಪೂರ್ವಕವಾಗಿರುವಂತದ್ದು. The great example of this is at the time of the building of the tabernacle. ಇದಕ್ಕಿರುವಂತಹ ಅತ್ಯುತ್ತಮವಾದಂತಹ ಉದಾಹರಣೆ ಎಂಬುದಾಗಿ ನಾವು ನೋಡುವಾಗ ಆ ದೇವದರ್ಶನ ಗುಡಾರವನ್ನು ಕಟ್ಟುವಂತಹ ಸಮಯದಲ್ಲಿ they were told that out of you come and make free will offering of all your ornaments and your gold, because that tabernacle needed a lot of work with gold and silver and precious metals, and so the people were told to give out of as a free will offering for the building of the tabernacle. ಧರ್ಮಶಾಸ್ತ್ರ ಅಥವಾ ದೇವದರ್ಶನ ಗುಡಾರವನ್ನು ಕಟ್ಟುವಂತಹ ಸಮಯದಲ್ಲಿ ಅಲ್ಲಿ ಇರುವಂತಹ ನಾಯಕರು ಹೇಳಿದ್ರು, ಈ ಒಂದು ಕೆಲಸಕ್ಕೆ ಬಹಳಷ್ಟು ಬಂಗಾರ ಮತ್ತು ಬೆಳ್ಳಿ ಅವಶ್ಯಕತೆ ಇದೆ, ಆದ್ರಿಂದ ನಿಮ್ಮಲ್ಲಿರುವಂತ ಎಲ್ಲಾ ಬೆಳ್ಳಿ ಬಂಗಾರಗಳನ್ನ ನೀವು ಮನಸ್ಪೂರ್ವಕವಾಗಿ ಕೊಡ್ರಿ ಎಂಬುದಾಗಿ ಹೇಳುವಾಗ ಅವರೆಲ್ಲರೂ ಸಹ ಮನಸ್ಫೂರ್ತಿಯಾಗಿ ಉದ್ದೇಶಪೂರ್ವಕವಾಗಿ ಅವರು ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. Okay, and we read there that they brought so much, out of the willingness of their heart, they brought so much that Moses had to say, stop, don't give any more, we got more than what we need. ಅವರ ಹೃದಯ ಪೂರ್ವಕವಾಗಿ ಅವರು ತಂದ್ರು. ಕೊನೆಯಲ್ಲಿ ಮೋಶೆ ಹೇಳ್ಬೇಕಾಯ್ತು, ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ನಮಗೆ ಸಿಕ್ಕಿದೆ, ಇನ್ನ ತರುವುದನ್ನು ನಿಲ್ಲಿಸಿ ಎಂಬುದಾಗಿ ಅವ್ರು ಹೇಳ್ಬೇಕಾಯ್ತು. Okay, so in the Old Testament we find that they were required to give much more than 10%. They were required to give 23%, and then on top of that people were asked to bring free will offerings on top of that. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಂತ ಸಮಯದಲ್ಲಿ 10% ಅವ್ರು ಕೊಡ್ತಾ ಇದ್ರು, ಮತ್ತು ಅದಕ್ಕಿಂತಲೂ ಸಹ ಹೆಚ್ಚಾಗಿ ಕೊಡ್ತಾ ಇದ್ರು, 23% ಕೊಡ್ತಾ ಇದ್ರು. ಅದಕ್ಕೆ ಆದ್ಮೇಲೂ ಸಹ ಅವರು ಮನಸ್ಪೂರ್ವಕವಾಗಿ ಕೊಡುವಂತ ಕಾಣಿಕೆಗಳನ್ನು ಸಹ ಅವ್ರು ತರಬೇಕಾಗ್ತಾ ಇತ್ತು. So now let's look and see, so how much, based on this principle, and we'll look at the New Testament in a minute, what should I give? ಈ ಒಂದು ನಿಯಮದ ಆಧಾರದ ಮೇಲೆ ಹೊಸ ಒಡಂಬಡಿಕೆಗೆ ಅನುಸಾರವಾಗಿ ನಾನು ಎಷ್ಟು ಕೊಡಬೇಕೆಂಬುದಾಗಿ ನಾವೀಗ ನೋಡೋಣ. Okay, so first of all, it is true the New Testament doesn't explicitly say we should give a tithe. ನಾವು ದಶಮಾಂಶವನ್ನು ಕೊಡಲೇಬೇಕೆಂಬುದಾಗಿ ಹೊಸ ಒಡಂಬಡಿಕೆ ಎಂದಿಗೂ ಸಹ ನಮಗೆ ಅದು ಹೇಳುತ್ತಾ ಇಲ್ಲ.
But when we look at the aspects of the Old Testament, the law, we cannot just reject all of that and say it has no value. Because it teaches us the principle of who God is and what God expects of us. ಓ ನಾವು ಈ ಹೊಸ ಒಡಂಬಡಿಕೆಯಲ್ಲಿರುವಂತ ನಾವುಗಳು ಹಳೆ ಒಡಂಬಡಿಕೆಯಲ್ಲಿರುವಂತ ಎಲ್ಲವನ್ನು ಸಹ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಆ ದೇವರು ಯಾರು, ದೇವರು ನಮ್ಮಿಂದ ಏನನ್ನ ಅಪೇಕ್ಷಿಸ್ತಾರೆ ಎಂಬುದಾಗಿ ಧರ್ಮಶಾಸ್ತ್ರ ನಮಗೆ ಕಲಿಸುವಂತದ್ದಾಗಿದೆ. I was reading, I'm reading these last few weeks from the book of Leviticus in my personal reading time. ನನ್ನ ವೈಯಕ್ತಿಕವಾದಂತಹ ಧ್ಯಾನದ ಸಮಯದಲ್ಲಿ ನಾನು ಯಾಜಕಕಾಂಡ ಪುಸ್ತಕವನ್ನ ಕಳೆದ ವಾರಗಳಲ್ಲಿ ನಾನು ಓದುತ್ತಾ ಇದ್ದೆ. And there are a lot of requirements there for the priests. ಆ ಯಾಜಕರಿಗೆ ಬಹಳಷ್ಟು ಅವಶ್ಯಕತೆಗಳಿತ್ತು. That they cannot do this, they cannot do that. This is what they can do. And in fact, the priest cannot even go and bury his father and mother if they die, because that makes him unholy, it says. It makes him unclean. ಯಾಜಕರು ಇದನ್ನ ಮಾಡಬಾರ್ದು, ಈ ರೀತಿಯಾಗಿರ್ಬಾರ್ದು ಎಂದು ಆತನ ಸ್ವಂತದವರು ಸತ್ತಂತ ಸಮಯದಲ್ಲಿ ಸಹ ಅವ್ರು ಹೋಗಿ ಆ ಶವವನ್ನು ಹೂಣಬಾರ್ದು, ಈ ರೀತಿ ಅಂತ ಅನೇಕ ವಿಷಯಗಳನ್ನು ಅವ್ರಿಗೆ ಹೇಳುತ್ತಾ ಅವ್ರು ಶುದ್ಧರಾಗಿರ್ಬೇಕೆಂಬುದಾಗಿ ಅವ್ರಿಗೆ ಹೇಳಲ್ಪಡ್ತಾ ಇತ್ತು. Now, of course, those things don't directly apply to us. ಖಂಡಿತವಾಗಿ ಸಹ ಆ ಸಂಗತಿಗಳು ಈ ದಿನದಲ್ಲಿ ನೇರವಾಗಿ ನಮಗೆ ಅಳವಡಿಸಲ್ಪಡುವುದಿಲ್ಲ. But in First Peter it says that you are a holy priesthood, that he has made us kings and priests. ಒಂದು ಪೇತ್ರದಲ್ಲಿ ಅಪೊಸ್ತಲನಾದ ಪೇತ್ರ ಹೇಳ್ತಾನೆ, ಆತನು ನಮ್ಮನ್ನು ರಾಜವಂಶಸ್ಥರ ಅಂತ ಯಾಜಕರನ್ನಾಗಿ ಮಾಡಿದ್ದಾನೆ, ನಾವು ಪರಿಶುದ್ಧವಾದಂತ ಯಾಜಕ ವರ್ಗದವರಾಗಿದ್ದೇವೆ. And in Leviticus the principle is given that I want you to do all these things because you have to be holy. Why? Because I am holy. And then same principle in First Peter when he says we are priests, he said be ye holy as I am holy. Same principle. The same God is applying the same principle as he did in the Old Testament, he's applying to us in the New Testament. ಯಾಜಕ ಕಾಂಡದಲ್ಲಿ ದೇವರು ಈ ಎಲ್ಲಾ ವಿಷಯಗಳನ್ನು ಹೇಳುತ್ತಾ ಈ ವಿಷಯಗಳನ್ನು ಮಾಡ್ರಿ ಎಂಬುದಾಗಿ, ಇಂಥ ವಿಷಯಗಳನ್ನು ಮಾಡಬಾರ್ದು, ಇಂಥ ವಿಷಯಗಳನ್ನು ಮಾಡಬೇಕು, ಯಾಕೆಂದ್ರೆ ನಿಮ್ಮನ್ನು ಕರೆದಂತ ನಾನು ಪರಿಶುದ್ಧನಾಗಿದ್ದೇನೆ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಅಂತ ಪೇತ್ರನು ಸಹ ಹೇಳುತ್ತಾನೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋದ್ರಿಂದ ನೀವು ಸಹ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿದೆ ಎಂಬುದಾಗಿ ಆತನು ಹೇಳುತ್ತಾನೆ. The priests in the Old Testament couldn't be unholy. Therefore, similarly, God wants us to be holy in our life and not be contaminated with sin and immorality. And that's a principle we need to apply. ಹಳೆ ಒಡಂಬಡಿಕೆಯಲ್ಲಿರುವಂತ ಆ ಯಾಜಕರು ಅವರು ಅಪವಿತ್ರರಾಗಿರಬಾರದಾಗಿತ್ತು, ಅವರು ಕಲುಷಿತರಾಗಿರಬಾರದಾಗಿತ್ತು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿರುವಂತಹ ನಾವುಗಳು ಸಹ ಕಲುಷಿತರಾಗದೆ, ಅಪವಿತ್ರರಾಗದೆ, ಪರಿಶುದ್ಧವಾದಂತಹ ಜೀವಿತದಲ್ಲಿ ಜೀವಿಸುವಂತರಾಗಿರಬೇಕು. Okay, so we should not reject something that is in the law simply because it is in the law. There is a lot of value. Okay, it tells us the mind of God, and we need to see how do we apply that in today's age. ನಾವು ಸುಮ್ಮನೆ ಧರ್ಮಶಾಸ್ತ್ರವನ್ನು ಹಾಗೆ ತಾತ್ಸಾರ ಮಾಡಬಾರ್ದು, ತಿರಸ್ಕಾರ ಮಾಡಬಾರ್ದು. ಅದು ಹಳೆ ಒಡಂಬಡಿಕೆಯಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿರೋದ್ರಿಂದ ಅದೇ ಧರ್ಮಶಾಸ್ತ್ರದಲ್ಲಿ ಬಹಳಷ್ಟು ಮೌಲ್ಯ ಇದೆ. ಆ ಮೌಲ್ಯವು ನಮಗೆ ಅದು ಕಲಿಸುವಂತ ಅನೇಕ ವಿಷಯಗಳನ್ನು, ಅನೇಕ ಶ್ರೇಷ್ಠ ವಿಷಯವನ್ನು ಕಲಿಸುವಂತದ್ದಾಗಿದೆ. So we saw that in the Old Testament the tithe was a minimum and there are 3 tithes. ನಾವು ಹಳೆ ಒಡಂಬಡಿಕೆಯಲ್ಲಿ ದಶಮಾಂಶ ಎನ್ನುವಂಥದ್ದು ಬಹಳ ಕನಿಷ್ಠವಾದದ್ದಾಗಿತ್ತು, ಬಹಳ ಚಿಕ್ಕದಾಗಿತ್ತು ಮತ್ತು 3 ರೀತಿಯಂತ ದಶಮಾಂಶಗಳಿದ್ದವು. And they were to give free will offerings on top of that tithe. ಆ ಒಂದು ದಶಮಾಂಶದ ಮೇಲೆ ಅವರು ಮನಸ್ಪೂರ್ವಕವಾಗಿ ಕೊಡಬೇಕಾದಂತ ಕಾಣಿಕೆಗಳನ್ನು ಕೊಡಬೇಕಾಗಿತ್ತು. Okay, and then we saw in the New Testament, we just looked at those passages, Acts 11:20 and 1 Corinthians 16:2, that we are to give according to our ability, according to in proportion to how God has blessed us. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದಲ್ಲಿ ಮತ್ತು ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದೆವು, ನಾವು ಮನಸ್ಪೂರ್ವಕವಾಗಿ ದೇವರು ನಮ್ಮನ್ನು ಆಶೀರ್ವದಿಸಿದ ಮೇರೆಗೆ ನಾವು ಕೊಡುವಂತವರಾಗಿರ್ಬೇಕೆಂಬುದಾಗಿ ನಾವು ನೋಡುತ್ತಾ ಬಂದೆವು. Okay, and then we also saw just now that the New Testament commands us to give sacrificially. ಮತ್ತು ಹೊಸ ಒಡಂಬಡಿಕೆ ನಮಗೆ ತ್ಯಾಗಪೂರ್ವಕವಾಗಿ ಕೊಡಬೇಕೆಂಬುದಾಗಿ ಸಹ ಕಲಿಸುತ್ತದೆ ಎಂಬುದಾಗಿ ನೋಡ್ತಾ ಬಂದೆವು. So how much do we give? ನಾವೆಷ್ಟು ಕೊಡಬೇಕು? Okay, so I would say these are the principles from what we've looked at that I would apply. ಈ ವಿಷಯಗಳನ್ನ ಅಥವಾ ಈ ನಿಯಮಗಳನ್ನ ನಾನು ಅಳವಡಿಸಿಕೊಳ್ತೇನೆ ಎಂಬುದಾಗಿ ನಾನು ಹೇಳ್ತೇನೆ. In the New Testament, God doesn't want us to be legalistic about anything.
ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಯಾವುದೇ ರೀತಿಯಲ್ಲಿ ಒಂದು ನ್ಯಾಯಾಂಗಬದ್ಧರಾಗಿ ಅಥವಾ ಇಂಥದ್ದೇ ಮಾಡ್ಬೇಕೆಂಬುದಾಗಿ ನಾವು ಇರ್ಬೇಕೆಂಬುದಾಗಿ ದೇವರ he hasn't given us the law and says thou shalt give this much or that much, okay, like he did to the Israelites. ಇಸ್ರಾಯೇಲರಿಗೆ ಆತನ ಮಾಡಿದ ಹಾಗೆ ನಮಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ನೀವು ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕೆಂಬುದಾಗಿ ನಮಗೆ ಹೇಳಿಲ್ಲ. Okay, but the tithe is a good starting point, and I believe that as believers this should be a minimum that we should give. ಆದ್ರೆ ವಿಶ್ವಾಸಿಗಳಾದಂತ ನಾವು ಕೊಡುವುದಕ್ಕೋಸ್ಕರವಾಗಿ ದಶಮಾಂಶ ಎನ್ನುವಂಥದ್ದು ಒಂದು ಪ್ರಾರಂಭ, ಒಳ್ಳೆ ಪ್ರಾರಂಭ. ಅದರ ಮುಖಾಂತರವಾಗಿ ನಾವು ಕೊಡುವಂಥದ್ದು ಬಹಳ ಒಳ್ಳೆಯದೆಂಬುದಾಗಿ ನಾನು ನಂಬ್ತೇನೆ. And then we should have a goal for our lives that as we get more, as the Lord blesses us, we should increase and go far above the tithe. ವಿಶ್ವಾಸಿಗಳಂತ ನಮಗೆ ಒಂದು ಗುರಿ ಇರಬೇಕು. ನಮಗೆ ದೇವರು ಎಷ್ಟರ ಮಟ್ಟಿಗೆ ಕೊಡ್ತಾನೋ ಅಷ್ಟರ ಮಟ್ಟಿಗೆ ದೇವರಿಗೆ ಕೊಡುವಂತದ್ರಲ್ಲಿ ಅಭಿವೃದ್ಧಿ ಆಗುತ್ತಾ ಅದನ್ನ ಹೆಚ್ಚಾಗಿ ಕೊಡಬೇಕು ಮನಸ್ಸು ನಮ್ಗೆ ಇರ್ಬೇಕು. There is no tithe in the New Testament, but we have to, all the offering we give is a free will from the heart, cheerfully, right? And so our goal should be to keep moving up and up and up beyond the tithe of 10%. ನಮಗೆ ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯಾವುದೇ ರೀತಿಯಾದ ದಶಮಾಂಶ ಎಂಬುದಾಗಿಲ್ಲ, ಆದ್ರೆ ಮನಸ್ಪೂರ್ವಕವಾಗಿ ಹೆಚ್ಚೆಚ್ಚಾಗಿ ಕೊಡುತ್ತಾ ನಾವು ದೇವರಿಗೋಸ್ಕರವಾಗಿ ಕೊಡಬೇಕು. So I would put this guideline, you determine a fixed percentage. Maybe it is 10%, maybe it is 15%, maybe it is 20%, whatever it is. Okay, because that makes it consistent and you can be disciplined. And then we have to determine that and then be disciplined about giving that much. ಈ ರೀತಿಯಾದಂತ ಮಾರ್ಗದರ್ಶನವನ್ನು ಇಟ್ಕೊಳ್ರಿ. ಒಂದ್ ವೇಳೆ 10% ಆಗಿರ್ಬೋದು, 15% ಆಗಿರ್ಬೋದು, 20% ಆಗಿರ್ಬೋದು, ಒಂದು ರೀತಿಯಂತ ನಿರ್ದಿಷ್ಟವಾದಂತ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡವರಾಗಿ ಆ ರೀತಿಯಾಗಿ ನೀವು ಕೊಡ್ತಾ ಬನ್ರಿ. Okay, and then as our income grows, then we should increase the percentage as the income grows. ನಮ್ಮ ಆದಾಯ ಹೆಚ್ಚುತ್ತಾ ಇರುವ ಹಾಗೆ ನಾವು ಕೊಡುವಂತದ ಒಂದು ದಶಮಾಂಶ ಅಥವಾ ಶೇಕಡಾಂಶವೂ ಸಹ ಅದು ಹೆಚ್ಚುತ್ತಾ ಬರಬೇಕು. Okay, and then we need to give of all the income, whatever we get. Okay, whatever increase the Lord gives us, that proportion, whatever that percentages we have decided in our heart with the Lord, we should give. ನಮ್ಮ ಹೃದಯದಲ್ಲಿ ದೇವರು ನಮಗೆ ಕೊಟ್ಟಂತಹ ಒಂದು ಆಶೀರ್ವಾದಗಳಿಗೆ ನಾವು ಏನನ್ನು ಕೊಡ್ತೇವೆ ಎಂಬುದಾಗಿ ನಿಶ್ಚಯಿಸಿಕೊಂಡಿದ್ದೇವೆಯೋ ಆ ರೀತಿಯಾದಂತ ಒಂದು ಭಾಗವನ್ನ ಕರ್ತನಿಗೆ ಕೊಡುವಂತದ್ರಲ್ಲಿ ನಿಶ್ಚಯಿಸಿಕೊಳ್ಳಬೇಕು. And we should not be legalistic about this. If there is a need and something comes, even if let's say I have decided to give, say 15% of my income, and I've already given that 15%. If some need is there, some believer has a need, I should not say, I gave my 15, so I'm not going to give anymore. No, we should be follow the lead of the Holy Spirit and give more in that month when a need comes. ನಾವು ಈ ವಿಷಯದಲ್ಲಿ ನಮ್ಮ ಮನಸ್ಥಿತಿನ ಅಷ್ಟಕ್ಕೆ ಮಾತ್ರವೇ ಸೀಮಿತಗೊಳಿಸಿಕೊಳ್ಳಬಾರದು. ಉದಾಹರಣೆಗೆ ನಾನು 15% ಕೊಡ್ತೇನೆ ಎಂಬುದಾಗಿ ಇಟ್ಕೊಳ್ಳಿ. ಆ ತಿಂಗಳು 15% ಕೊಟ್ಬಿಟ್ಟಿದ್ದೇನೆ. ಆ ತಿಂಗಳಲ್ಲಿ ಯಾರಿಗಾದ್ರೂ ಒಬ್ಬ ವಿಶ್ವಾಸಿಗೆ ಒಂದು ಅವಶ್ಯಕತೆ ಬಂತು, ನಾನು ಕೊಡಬೇಕಾದಂತ ಭಾಗವನ್ನು ನಾನು ಕೊಟ್ಟಿದ್ದೇನೆ, ಇನ್ನು ಕೊಡುವಂತದ್ದು ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ಳಬಾರದು. ಆ ರೀತಿಯಾಗಿರಬಾರದು. ಅದಕ್ಕಿಂತ ಹೆಚ್ಚಾಗಿ ನಾವು ಆ ಒಂದು ಸಮಯದಲ್ಲಿ ಸ್ಪಂದಿಸಬೇಕು. Okay, so and we have to give of all our income. ನಮ್ಮ ಎಲ್ಲಾ ಆದಾಯವನ್ನು ನಾವು ಕೊಡಬೇಕು. Okay, so who do we give to? We have a in 1 Timothy 5:8 says we have to give to our own family and meet the needs of whether it's our parents or whoever. We have to take care of our own. Otherwise you are worse than the unbeliever, it says 1 Timothy 5:8. 1 ತಿಮೋಥೆ 5:8 ನಾವು ನೋಡ್ತೇವೆ, ನೀವು ಸ್ವಂತ ಕುಟುಂಬವನ್ನ ನೀವು ಪೋಷಿಸುವಂತರಾಗಿರ್ಬೇಕು. ಒಂದು ವೇಳೆ ನೀವು ಸ್ವಂತ ಕುಟುಂಬವನ್ನು ಪೋಷಿಸದೆ ಹೋದ್ರೆ ನೀವು ಅವಿಶ್ವಾಸಿಗಳಿಗಿಂತಲೂ ಸಹ ಕೆಟ್ಟವರಾಗಿದ್ದೀರಿ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. You have to give to the local church and to Christian workers and ministries. In the Old Testament we find that people were to give specific support to the priest. Some of their portion of the sacrifice was given to the priest. ನೀವು ಕ್ರೈಸ್ತ ಸೇವೆಗಳಿಗೆ, ಕ್ರಿಸ್ತಿಯ ಕೆಲಸಗಾರರಿಗೆ ಮತ್ತು ಸಭೆಗೆ, ಸ್ಥಳೀಯ ಸಭೆಗೆ ನೀವು ಕೊಡಬೇಕು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಜನರು ಅವರು ಯಾಜಕರಿಗೆ ಅವ್ರು ಕೊಡ್ಬೇಕಾಗಿತ್ತು. Okay, 1 Timothy 5:17 says, let the elders who rule well be counted worthy of double honor, especially those who labor in the word. So if there's an elder or a evangelist or whoever Bible teacher who is laboring in the word, who is in the work of the Lord, they should be counted worthy of a double honor. 1 ತಿಮೋಥೆ 5:17 ಪ್ರಕಾರವಾಗಿ ನಾವು ನೋಡುವಾಗ ಆ ಸಭೆಯಲ್ಲಿರುವಂತಹ ಹಿರಿಯರು ವಿಶೇಷವಾಗಿ ದೇವರ ವಾಕ್ಯಕ್ಕೋಸ್ಕರವಾಗಿ ಕಷ್ಟಪಡುವಂತವ್ರು ಇದ್ರೆ ಅವರಿಗೆ 2ರಷ್ಟು ಅವ್ರನ್ನು ಗೌರವಿಸಬೇಕು.
ಅವರಿಗೆ ಇಮ್ಮಡಿ ಮಾನಕ್ಕೆ ಯೋಗ್ಯರೆಂಬುದಾಗಿ ಎಣಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಅವರಿಗೆ ನಾವು ಸಹಾಯ ಮಾಡುವಂತರಾಗಿರ್ಬೇಕು. Yes, Galatians 6:6 says, let him who is taught the word share in all good things with him who teaches. If somebody is teaching us the word, we should give for their needs. ಗಲಾತ್ಯ 6:6 ನಾವು ನೋಡ್ತೇವೆ, ನಮಗೆ ಯಾರಾದ್ರೂ ಒಳ್ಳೆ ಸಂಗತಿಗಳನ್ನು ಉಪದೇಶಿಸುವುದಾದ್ರೆ ಅವರಿಗೂ ಸಹ ನಾವು ನಮ್ಮಲ್ಲಿರುವಂತಹ ವಿಷಯಗಳನ್ನ ನಾವು ಹಂಚಿಕೊಳ್ಳಬೇಕು. Okay, so we have to give to the church, to Christian workers and ministries, and then we have to give to fellow believers in need. ನಾವು ಸಭೆಗೆ ಕೊಡ್ಬೇಕು, ಕ್ರೈಸ್ತ ಸೇವೆ ಕೊಡ್ಬೇಕು, ಕ್ರಿಸ್ತಿಯ ಕೆಲಸಗಾರರಿಗೆ ಕೊಡ್ಬೇಕು. ಹಾಗೆ ನಮ್ಮಲ್ಲಿ ಅವಶ್ಯಕತೆ ಇರುವಂತಹ ಸಹ ವಿಶ್ವಾಸಿಗಳಿಗೂ ಸಹ ನಾವು ಕೊಡಬೇಕು. Okay, and we saw this in the early church in Acts chapter 2. This was their example. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಪ್ರಾರಂಭದ ಸಭೆಯಲ್ಲಿ ನಾವು ನೋಡ್ತೇವೆ, ಇದು ಅವರ ಒಂದು ಮಾದರಿಯಾಗಿತ್ತು. Okay, and then we see in Acts 11 that the believers in Antioch, they took a collection to help the believers in Jerusalem during a great famine. ಮತ್ತೆ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಯೆರೂಸಲೇಮಿನಲ್ಲಿ ಬಹಳವಾದಂತ ಬರ ಬಂದಂತ ಸಮಯದಲ್ಲಿ ಅಲ್ಲಿ ಅಂತ್ಯೋಕ್ಯದಲ್ಲಿದ್ದಂತ ಸಭೆಯ ವಿಶ್ವಾಸಿಗಳು ಅವರಿಗೆ ಸಹಾಯ ಮಾಡಿದರು. Yeah, and then in 2 Corinthians 8, it says that he tells the believers in Corinth that Paul is instructing them, okay, to take a collection for the saints in Jerusalem who are struggling through a difficult time. 2 ಕೊರಿಂಥ 8ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಅಲ್ಲಿರುವಂತಹ ವಿಶ್ವಾಸಿಗಳಿಗೆ ಆತನ ಎಚ್ಚರಿಸ್ತಾ ಇದ್ದಾನೆ. ಅವಶ್ಯಕತೆಯಲ್ಲಿರುವಂತಹ ಯೆರೂಸಲೇಮಿನ ವಿಶ್ವಾಸಿಗಳಿಗೆ ಸಹಾಯ ಮಾಡ್ಲಿಕ್ಕೆ ಅವರು ತಮ್ಮ ಹಣವನ್ನ ಗಂಟು ಮಾಡಿ ಶೇಖರಿಸಿಟ್ಟುಕೊಳ್ಳಬೇಕೆಂಬುದಾಗಿ. And it says that believers have to help each other out when they are in need. ವಿಶ್ವಾಸಿಗಳು ಅವಶ್ಯಕತೆಗಳಿದ್ದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕೆಂಬುದಾಗಿ ಆತನು ಹೇಳುತ್ತಾನೆ. And then 1 John chapter 3 verse 14 to 18. 1 ಯೋಹನ 3ನೇ ಅಧ್ಯಾಯ 18ರಿಂದ 19ನೇ ವಚನದವರೆಗೆ. Yeah, over there we see that if a brother comes to you in need, 1 John 3 verse 14 to 18. 1 ಯೋಹನ 3ನೇ ಅಧ್ಯಾಯದ 14ರಿಂದ 18ನೇ ವಚನದವರೆಗೆ ಒಬ್ಬ ಸಹೋದರನು ನಿಮ್ಮಲ್ಲಿ ಏನಾದ್ರೂ ಅವಶ್ಯಕತೆಯುಳ್ಳವನಾಗಿ ಬರುವವನಾಗಿರುವುದಾದ್ರೆ ನಾನಂತೂ ಕ್ರೈಸ್ತ ಸಹೋದರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದೆ ಎಂಬುದು ನಮಗೆ ಗೊತ್ತದೆ. Verse 17, whoever has this world's goods and sees his brother in need and shuts up his heart from him, how does the love of God abide in him? Let us love in word, let us not love in word or in tongue, but in deed and in truth. 17 ವಚನದಲ್ಲಿ ನಾವು ನೋಡ್ತೇವೆ, ಈ ಲೋಕದ ಸಂಪತ್ತುಗಳು ಯಾವನಾದ್ರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. Jesus said, by this shall all men know that you are my disciples, because you have love for each other, and we show our love by meeting the needs of the believer. ನಿಮಗೆ ಒಬ್ಬರಿಗೊಬ್ಬರು ಪ್ರೀತಿ ಇರೋದ್ರಿಂದ ಇದರನ್ನು ನೋಡಿ ಜನರು ನಿಮ್ಮನ್ನ ಶಿಷ್ಯರೆಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಅಂದ್ರೆ ನೀವು ಒಬ್ಬರ ಅವಶ್ಯಕತೆಗಳನ್ನು ಒಬ್ಬರು ಪೂರೈಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. Yeah, and then we are supposed to give to the poor. ಮತ್ತು ನಾವು ಬಡವರಿಗೆ ನಾವು ಕೊಡುವಂತವರಾಗಿರಬೇಕು. So there are a lot of verses there. I'm not going to go, but you can look in Proverbs 19:17, Proverbs 22:9. All of them talks about being generous to the poor. ಅನೇಕ ವಚನಗಳಿದೆ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 7ನೇ ವಚನ, ಜ್ಞಾನೋಕ್ತಿಗಳು 20ನೇ ವಚನದಲ್ಲಿ ಅಧ್ಯಾಯದಲ್ಲಿ ಇಂತಹ ಅನೇಕ ವಚನಗಳಿದೆ, ನೀವು ಬಡವರಿಗೆ ನೀವು ಕೊಡಬೇಕೆಂಬುದಾಗಿ. Okay, so when you give, you will be blessed. ನೀವು ಕೊಡುವಾಗ ನೀವು ಆಶೀರ್ವದಿಸಲ್ಪಡುತ್ತೀರಿ. Okay, so what is man's approach? Man's approach says it is more blessed to receive, get more than to give. ಮನುಷ್ಯನ ಒಂದು ದೃಷ್ಟಿಕೋನ ಹೇಗಿರ್ತದೆ ಅಂದ್ರೆ ಕೊಡುವುದಕ್ಕಿಂತ ಪಡೆದುಕೊಳ್ಳುವಂತದ್ದೇ ಹೆಚ್ಚಾದಂತ ಆಶೀರ್ವಾದ. But God's way, which is different than man's way, is that it is more blessed to give than to receive. ಆದ್ರೆ ಮನುಷ್ಯನ ಮಾರ್ಗಗಳಿಗಿಂತ ದೇವರ ಮಾರ್ಗ ಬಹಳ ವಿಭಿನ್ನವಾಗಿರ್ತದೆ. ದೇವರು ಹೇಳ್ತಾನೆ ಪಡೆದುಕೊಳ್ಳುವುದಕ್ಕಿಂತ ಕೊಡುವಂತದ್ದೇ ಹೆಚ್ಚಿನ ಆಶೀರ್ವಾದ. Yeah, so we are out of time, so I will stop there. ನಾವು ಸಮಯವನ್ನು ದಾಟಿದ್ದೇವೆ, ನಾನು ಅಲ್ಲಿಗೆ ನಿಲ್ಲಿಸ್ತೇನೆ. And I can tell you that if you become if you give according to these principles, you will enjoy a tremendous blessing, spiritual blessing from God. ಈ ರೀತಿಯಾದಂತಹ ನಿಯಮದೊಂದಿಗೆ ಕೊಡುವುದಾದ್ರೆ ನೀವು ಆತ್ಮಿಕವಾಗಿ ಬಹಳವಾಗಿ ಆಶೀರ್ವದಿಸಲ್ಪಡುತ್ತೀರಿ. And as you give and as you are disciplined about it and as you do it over the years, you will build up a love for giving, and then you will want to give and give and give when the needs come your way.
ಈ ಒಂದು ವಿಷಯಗಳನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಬರ್ತಾ ಬರ್ತಾ ಹೆಚ್ಚಾಗಿ ಕೊಡ್ತಾ ನಿಮ್ಮ ಜೀವಿತದಲ್ಲಿ ಕೊಡುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತೇವೆ. And I just pray that God may make all of you to be generous, cheerful, liberal givers for the Lord. ಕರ್ತನಿಗೋಸ್ಕರವಾಗಿ ನೀವೆಲ್ಲರೂ ಸಹ ಯಥಾರ್ಥವಾಗಿ ಉದಾರವಾಗಿ ಉದ್ದೇಶಪೂರ್ವಕವಾಗಿ ಕೊಡುವಂತವರಾಗಿರ್ಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುವಂತನಾಗಿದ್ದೇನೆ. Yeah, so I will stop there. Next week I'll come back again next week, brother, if it is okay with you. I don't know if you have some other plan, but I can be available to finish. I'll talk about spending next week, next time, whenever it is. Okay, which is also an important topic, and then we will finish this. Also, Brother Ezekiel, if people have questions, maybe you can arrange to collect some questions on this topic, and we can try to answer it if we have time next week. Yes, brother. Yes. ಸಮಯ ಮುಗಿಸ್ತೇನೆ. ಮುಂದಿನ ವಾರ ನಮಗೆ ಸಮಯವಿದ್ರೆ ನಾನು ಮುಂದಿನ ದಿನದಲ್ಲಿ ಬಂದು ನಾವು ಹೇಗೆ ಖರ್ಚು ಮಾಡ್ಬೇಕೆಂಬುದರ ವಿಷಯದಲ್ಲಿ ಸಹ ನಾನು ಮಾತನಾಡ್ತೇನೆ. ಪ್ರಶ್ನೆಗಳಿದ್ರೆ ಸರ್ ಎಜಿಕೇಲ್ ಅವರು ಅದನ್ನು ಕರೆಕ್ಟ್ ಮಾಡ್ತಾರೆ. Yes.